देवीं सरस्वतीं व्यासं
ಸೇವೆಯನ್ನು ನನ್ನ ಪರಿಶುದ್ಧಿಗಾಗಿ, ಪ್ಯೂರಿಫಿಕೇಷನ್ಗಾಗಿ ಈ ಒಂದು ಸೇವೆಯನ್ನು ನಾನು ಮಾಡೋದಕ್ಕೆ ಇಚ್ಛೆ ಪಡ್ತೇನೆ. ಆ್ಯಂಡ್ ಇವತ್ತಿನ ಶ್ಲೋಕ 2ನೇ ಅಧ್ಯಾಯ, ಶ್ಲೋಕ 14, 15, 16 ತುಂಬ ರಿಲೇಟಿವ್ ಶ್ಲೋಕಸ್. ನಮ್ಮ ದಿನನಿತ್ಯದ ಜೀವನದಲ್ಲಿ ಪ್ರತಿಯೊಬ್ಬರೂ ಕೂಡ, ಎಲ್ಲರಿಗೂ ಕೂಡ ಕಂಪಲ್ಸರಿ ಅಪ್ಲೈ ಆಗುವಂತಹ ಶ್ಲೋಕ ಇದೆ. ಇವತ್ತಿನ ತರಗತಿಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ? ಮಿಗ್ದವರೆಲ್ಲರೂ ಕೂಡ ಬಂದಿದ್ದಾರೆ. ಶ್ಲೋಕ ಹೇಳ್ಕೊಡ್ತೀನಿ ಅಂತ ಕೂಡ ಹೇಳಿ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮಾಪಾಯಿನೋ ನಿತ್ಯ ತಾಂ ಸ್ಥಿತಿಕ್ಷಸ್ವ ಭಾರತ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮಾಪಾಯಿನೋ ನಿತ್ಯ ತಾಂ ತಿತಿಕ್ಷಸ್ವ ಭಾರತ. ಪ್ರಭು ಒಬ್ರು ಹೇಳಿ, ಮೊಬೈಲ್ ಇಕ್ಕಿದ್ರೆ ಹೇಳಿ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮಾಪಾಯನೋ ನಿತ್ಯ ತಿತಿಕ್ಷಸ್ವ ಭಾರತ. ಅನುಮಾನ. ಹೇ ಕೌಂತೆಯ ಹೇಳಿ. ಹೇ ಕೌಂತೆಯ, ಸುಖ ದುಃಖಗಳು ಸ್ವಲ್ಪ ಕಾಲ ಕಾಣಿಸಿಕೊಳ್ಳುವವು, ಕ್ರಮೇಣ ಮಾಯವಾಗುವವು. ಚಳಿಗಾಲ ಮತ್ತು ಬೇಸಿಗೆಗಳು ಕಾಣಿಸಿಕೊಂಡು ಮಾಯವಾಗುವಂತೆ ಭರತ ವಂಶಜನೆ ಅವು ಇಂದ್ರಿಯಗಳ ಗ್ರಹಣ ಶಕ್ತಿಯಿಂದ ಉದ್ಭವವಾಗುತ್ತವೆ. ಅವುಗಳಿಂದ ಶೋಭೆಗೊಳಗಾಗದೆ ಸಹಿಸುವುದನ್ನು ಕಲಿಯಬೇಕು. ಭಾರತ ಕೃಷ್ಣ ಕೃಪಾಮೂರ್ತಿ ಅವಚನ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರಿಂದ ಕರ್ತವ್ಯ ನಿರ್ವಹಣೆಯಲ್ಲಿ ಅಶಾಶ್ವತವಾದ ಸುಖ ದುಃಖಗಳ ಆಗು ಹೋಗುಗಳನ್ನು ಸಹಿಸಿಕೊಳ್ಳಲು ಕಲಿಯಬೇಕು. ವೇದದ ಆದೇಶದ ಪ್ರಕಾರ ಮಾಘ ಮಾಸದಲ್ಲಿ ಸಹ ಬೆಳಗಿನ ಜಾವದಲ್ಲಿ ಸ್ನಾನ ಮಾಡಬೇಕು. ಆ ಕಾಲದಲ್ಲಿ ವಿಪರೀತ ಚಳಿ ಇರುತ್ತದೆ. ಆದರೂ ಆಚಾರ ನಿಷ್ಠನಾದವನು ಸ್ನಾನ ಮಾಡಲು ಹಿಂಜರಿಯುವುದಿಲ್ಲ. ಮೇ ಮತ್ತು ಜೂನ್ ತಿಂಗಳಲ್ಲಿ ನಡು ಬೇಸಿಗೆ ಆದರೂ ಹೆಂಗಸರು ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡಲು ಹಿಂಜರಿಯುವುದಿಲ್ಲ. ಹವೆಯ ಅನಾನುಕೂಲಗಳನ್ನು ಲಕ್ಷ್ಯ ಮಾಡದೆ ಮನುಷ್ಯನು ತನ್ನ ಕರ್ತವ್ಯವನ್ನು ಮಾಡಬೇಕು. ಹಾಗೆಯೇ ಯುದ್ಧ ಮಾಡುವುದು ಕ್ಷತ್ರಿಯನ ಧರ್ಮ. ಬಂಧುವಿನೊಡನೆ ಅಥವಾ ಮಿತ್ರರೊಡನೆ ಯುದ್ಧ ಮಾಡಬೇಕಾಗಿ ಬಂದರೂ ಕ್ಷತ್ರಿಯನು ತನ್ನ ನಿಯತ ಧರ್ಮದಿಂದ ದೂರವಾಗಬಾರದು. ವಿದ್ಯೆಯ ಪೀಠಕ್ಕೆ ಬರಲು ಮನುಷ್ಯನ ಧರ್ಮದ ನಿಯಮಗಳನ್ನು ಪಾಲಿಸಬೇಕು. ಏಕೆಂದರೆ ವಿದ್ಯೆ ಮತ್ತು ಭಕ್ತಿಗಳಿಂದ ಮಾತ್ರ ಮನುಷ್ಯನು ಮಾಯೆಯ ಮುಷ್ಟಿಯಿಂದ ಪಾರಾಗಬಲ್ಲ. ಅರ್ಜುನನನ್ನು ಸಂಬೋಧಿಸಿರುವ 2 ರೀತಿಗಳು ಅರ್ಥವತ್ತಾದವು. ಕೌಂತೆಯ ಎನ್ನುವುದು ತಾಯಿಯ ಕಡೆಯಿಂದ ಆತನ ಬಹುದೊಡ್ಡ ವಂಶಕ್ಕೆ ಸೇರಿದವನು ಎಂಬುದನ್ನು ಸೂಚಿಸುತ್ತದೆ. ಭಾರತ ಎನ್ನುವುದು ತಂದೆಯ ವಂಶದ ಹಿರಿಮೆಯನ್ನು ಸೂಚಿಸುತ್ತದೆ. 2 ಕಡೆಗಳಿಂದಲೂ ಅವನು ಬಹುದೊಡ್ಡ ಪರಂಪರೆಗೆ ಸೇರಿದವನು. ಮಹತ್ವದ ಪರಂಪರೆಯು ಕರ್ತವ್ಯ ನಿರ್ವಹಣೆಯಲ್ಲಿ ಹೆಚ್ಚಿನ ಹೊಣೆಯನ್ನು ತರುತ್ತದೆ. ಆದುದರಿಂದ ಅವನು ಯುದ್ಧ ಮಾಡುವುದರಿಂದ ತಪ್ಪಿಸಿಕೊಳ್ಳುವಂತಿಲ್ಲ. ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಮಂಜೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿ ನಾಮುನೆ ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯಾದೇಶಕಾರಿಣಿ
ವಾಂಛಾಕಲ್ಪಾತರಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇವತ್ತು ನಾವು ಒಟ್ಟಾರೆ 3 ಶ್ಲೋಕಗಳ ಬಗ್ಗೆ ಚರ್ಚೆಯನ್ನು ಮಾಡ್ತೀವಿ. ಮೊದಲನೇ ಸರಿ ನಾನು ಪ್ರವಚನಕ್ಕೆ ಬಂದಾಗ ಭಗವದ್ಗೀತೆಗೆ ಎಂಡ್ ಪ್ರಾಡಕ್ಟ್ ಆಫ್ ಭಗವದ್ಗೀತೆಯನ್ನು ಅಧ್ಯಯನ ಮಾಡಿದ ನಂತರ ರಿಸಲ್ಟ್ ಏನಾಗಿರಬೇಕು ಅಂತ ನಾನು ಹೇಳಿದೆ. ಯಾಕಂದ್ರೆ ನೆನಪಿದೆಯಾ? ನೆನಪಿದೆಯಾ ನನ್ನ ಪ್ರಶ್ನೆ? ನಾನು ಪ್ರಾರಂಭದಲ್ಲಿ ಹೇಳಿದ್ದೆ, ಭಗವದ್ಗೀತೆ ಅಧ್ಯಯನ ಮಾಡಿದ ನಂತರ ನಮಗೇನು ಪರಿವರ್ತನೆ ಆಗಬೇಕು ಅಥವಾ ನಮ್ಮ ರಿಸಲ್ಟ್ ಏನಾಗಿರಬೇಕು ಅದನ್ನು ಆವಾಗ ನೆನಪು ಮಾಡಿಕೊಂಡು ನಾವು ಯಾವಾಗಲೂ ಅಧ್ಯಯನವನ್ನು ಮಾಡ್ತಾ ಇರಬೇಕು. ನೆನಪಿದೆಯಾ? ಅದು 4 ಪಾಯಿಂಟ್ಸ್ ಹೇಳಿದ್ದೆ ನಾನು. ಓಕೆ, ಮುಂದಿನ ದಿನಗಳಲ್ಲಿ ಮತ್ತೆ ನನಗೆ ಅವಕಾಶ ಸಿಕ್ಕಿದಾಗ ನಾನು ಈ ಪ್ರಶ್ನೆ ಯಾವಾಗಲೂ ಕೇಳ್ತೇನೆ ಇದ್ದೀನಿ. ಸೊ ನಾನು ಜಸ್ಟ್ ರಿಕಾಲ್ ಮಾಡ್ಕೊಳ್ಳೋಣ. ಭಗವದ್ಗೀತೆ ಅಧ್ಯಯನದ ನಂತರ ಎಂಡ್ ಪ್ರಾಡಕ್ಟ್ ಏನಾಗಿರ್ಬೇಕಂದ್ರೆ ಕೃಷ್ಣ ಮತ್ತು ಎಲ್ಲ ಜೀವಿಗಳ ಮೇಲೆ ನಮಗೆ ಪ್ರೀತಿ ಬರಬೇಕು. ಎರಡನೇದಾಗಿ ಒಳ್ಳೆಯ ವ್ಯಕ್ತಿತ್ವ ಬೆಳೆಸ್ಕೋಬೇಕು. ಯಾಕಂದರೆ ಕೃಷ್ಣನಿಗೆ ಒಳ್ಳೆಯ ವ್ಯಕ್ತಿತ್ವ ಅಂದರೆ ಇಷ್ಟ. ಮೂರನೇದಾಗಿ ಎಲ್ಲರಲ್ಲೂ ಕೂಡ ಸಹಾನುಭೂತಿ ಇರಬೇಕು, ಕಂಪ್ಯಾಷನ್. ಅರ್ಜುನನಲ್ಲಿತ್ತಲ್ಲ ಆ ಥರ. ನಾಲ್ಕನೇದಾಗಿ ಗುರು ಮತ್ತು ಎಲ್ಲರಲ್ಲೂ ಕೂಡ ವಿಧೇಯತೆಯನ್ನು, ಗೌರವವನ್ನು, ನಮ್ರತೆಯನ್ನು ಪಾಲಿಸಬೇಕು. ಇದು ತುಂಬ ಮುಖ್ಯವಾದ ವಿಷಯ. ಇನ್ನು ಇವತ್ತಿನ ಶ್ಲೋಕಕ್ಕೆ ನಾವು ಬರೋದಾದರೆ ಇದರ ಹಿಂದೆ ಏನು ನಡೆದಿದೆ ಅಂತ ಯಾರಾದರೂ ಗೊತ್ತಿದೆಯಾ? ಶ್ಲೋಕ 13, 12, 11, 10 ಲಾಸ್ಟ್ ಸೆಷನ್, ಲಾಸ್ಟ್ ಸಾಟರ್ಡೆ ಎಂತ ಬಗ್ಗೆ ಚರ್ಚೆ ಮಾಡಿದ್ವಿ ಯಾರಾದರೂ ಗೊತ್ತಿರೋ? ಜಸ್ಟ್ ಹಾಗೆ ಒಂದು ಶಾರ್ಟ್ ಆಗಿ ಹೇಳಿ ನಾನು. ಲಾಸ್ಟ್ ಸೆಷನ್ ಯಾರು ಬಂದಿದ್ರಿ? ಕಳೆದ ಶನಿವಾರ ಯಾರು ಬಂದಿದ್ರಿ? ಎಲ್ಲರೂ ಬಂದಿದ್ರು. ಓಕೆ, ಏನು ಹೇಳಿದ್ರು ಪ್ರಭುಗಳು? ಛತ್ರಪಾಣಿ ಪ್ರಭು ಛತ್ರಪಾಣಿ ಪ್ರಭುಗಳ ಏನಾದ್ರು ನೆನಪಿದೆಯಾ? ಏನು ಹೇಳಿದ್ರು ಮತ್ತೆ? ಬಂದಿರಲಿಲ್ಲ. ಓಕೆ, ಹತ್ತನೇ ಶ್ಲೋಕ, 11ನೇ ಶ್ಲೋಕ, 12, 13 ನಾನೇ ಹೇಳ್ತೀನಿ. ಈ ಒಂದು ಶ್ಲೋಕ ಏನು ಬಂದಿದೆಯಲ್ಲ, ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮ ಅಪಾಯನ ನಿತ್ಯ ತಾಂ ತಿತಿಕ್ಷಸ್ವ ಭಾರತ. ಅಲ್ಲಿಲ್ಲ ಅದು. ಈ ಒಂದು ಶ್ಲೋಕದ ಹಿನ್ನೆಲೆಯನ್ನು ನಾನು ಇವಾಗ ಹೇಳ್ತೀನಿ. ಅರ್ಜುನ ಮತ್ತು ಕೃಷ್ಣ ಇಬ್ಬರು ಎಲ್ಲಿದ್ದಾರೆ? ಯುದ್ಧ ಭೂಮಿಯಲ್ಲಿದ್ದಾರೆ. ಅರ್ಜುನ ಯುದ್ಧ ಮಾಡಬೇಕು ಅಂತ ತುಂಬ ಉತ್ಸುಕದಲ್ಲಿ ಬಂದಿದ್ದಾನೆ. ಈಗ ಯುದ್ಧ ಮಾಡೋಕ್ಕೆ ಬಂದಂತಹ ಅರ್ಜುನ ಎರಡೂ ಸೈನ್ಯದವರನ್ನು ನೋಡಿ, ಅದರಲ್ಲೂ ಕೂಡ ತನ್ನ ಎದುರಾಳಿ ಸೈನ್ಯದಲ್ಲಿದ್ದಂತಹ ಎಲ್ಲ ಬಂಧುಗಳು, ಮಿತ್ರರು, ಅವರನ್ನು ಇವರನ್ನು ಎಲ್ಲರನ್ನು ಕೂಡ ನೋಡಿ ಏನಂತ ಹೇಳಿದ ಅರ್ಜುನ? ಏನಂತ ಹೇಳಿದ? ಯುದ್ಧ ಬೇಡ, ರಾಜ್ಯ ಬೇಡ, ರಾಜ್ಯ ಸುಖ ಬೇಡ, ಯಾವ ವಿಜಯನೂ ಬೇಡ. ನ ಕಾಂಕ್ಷೇ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ ಕಿಂ ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ಜೀವಿತೇನ ವಾ ಕಿಂ ಭೋಗೈರ್ಜೀವಿತೇನ ವಾ. ಕೃಷ್ಣ, ರಾಜ್ಯ ಬೇಡ, ರಾಜ್ಯ ಸುಖ ಬೇಡ, ಯುದ್ಧ ಬೇಡ, ಏನು ಬೇಡ, ಇವರನ್ನೆಲ್ಲ ಸಂಹಾರ ಮಾಡಿ ನಾನು ಯಾವ ಸುಖ ಪಡಲಿ ಅಂತ ಹಲವಾರು ಕಾರಣಗಳನ್ನು ಕೊಟ್ಬಿಟ್ಟ. ಅದರಲ್ಲಿ ತುಂಬ ಮುಖ್ಯವಾಗಿ ಯಾವ ಕಾರಣ ಕೊಟ್ಟಿದೆ ಅಂದರೆ ಕಂಪ್ಯಾಷನ್, ಸಹಾನುಭೂತಿ.
ಅದು ಶ್ಲೋಕ 28, 29, 30. ಆ ಶ್ಲೋಕ ನಾನೇ ತಗೊಂಡಿದ್ದೆ ಲಾಸ್ಟ್ ಟೈಮ್. ಸತ್ಯ ಕೋಇನ್ಸಿಡೆನ್ಸ್ ಗೊತ್ತಾ? ಇದೇ ರೀಸನ್ ಹೇಳಿದ್ರು, ಅದಕ್ಕೆ ಉತ್ತರ ಕೃಷ್ಣ ಇಲ್ಲಿಂದ ಶುರು ಮಾಡ್ತಿದ್ರು. ಇವತ್ತಿನ ಶ್ಲೋಕದಿಂದ ಕೂಡ ಕೃಷ್ಣ ಅದಕ್ಕೆ ಉತ್ತರವನ್ನು ಕೇಳ್ತಿದ್ರು. ಸೊ ತುಂಬಾ ಮುಖ್ಯವಾಗಿ ಅವರು ಯಾವ ಕಾರಣವನ್ನು ಹೇಳಿದ್ರು ಅಂದ್ರೆ, ಶ್ಲೋಕ ಮೊದಲನೇ ಅಧ್ಯಾಯದಲ್ಲಿ 28, 29, 30 ಅದರಲ್ಲಿ ಈ ರೀತಿ ಹೇಳಿದರು. ನಚ ಶಕ್ನೋಮ್ಯ ವಸ್ತಾತು ಭ್ರಮತೀವಾಚ ಮೇ ಮನಃ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಚ ಕೇಶವ. ಕೇಶವ, ಎಲ್ಲಾ ರಾಕ್ಷಸರನ್ನ ಸಂಹಾರ ಮಾಡಿದಂತಹ ಕೇಶವ, ನೀನು ಕೇಶಿ ರಾಕ್ಷಸನ ಸಂಹಾರ ಮಾಡಿದೆ, ಶಕಟಾಸುರನ ಸಂಹಾರ ಮಾಡಿದೆ, ತೃಣಾವರ್ತನನ್ನ ಸಂಹಾರ ಮಾಡಿದೆ, ಎಲ್ಲಾ ರಾಕ್ಷಸರನ್ನ ಸಂಹಾರ ಮಾಡಿದಂತ ನೀನು ನನ್ನನ್ನು ಮಾತ್ರ ಬಂದು ಬಳಗದವರನ್ನ ಸಂಹಾರ ಮಾಡುವಂತ ಹೇಳ್ತಿದ್ದೀನ, ನಿನಗೆ ಇದು ಸರಿನಾ? ನಾನು ಯುದ್ಧ ಮಾಡಲ್ಲ ಅಂತ ಜೊತೆಯಲ್ಲಿ ಹೇಳ್ತಿದ್ದಾರೆ, ಹೇ ಕೇಶವ, ಇಲ್ಲಿ ನನಗೆ ನಿಲ್ಲೋದಕ್ಕೂ ಆಗ್ತಾ ಇಲ್ಲ, ನನ್ನನ್ನೇ ನಾನು ಮರೆಯುತ್ತಾ ಇದ್ದೇನೆ, ನನ್ನ ಮನಸ್ಸು ಸುತ್ತುತ್ತಿದೆ, ಅಶುಭ ಸೂಚಕ ಶಕುನಗಳೇ ಕಾಣ್ತಾ ಇದೆ ಅನ್ನೋ ರೀತಿಯಲ್ಲಿ ಏನ್ ಮಾಡೋದು ಅಂದ್ರೆ, ಈಗ ಅರ್ಜುನ ಯುದ್ಧ ಮಾಡಲ್ಲ ಅಂತ ಹೇಳಿದೆ. ಅರ್ಜುನನಲ್ಲಿ ಯುದ್ಧ ಮಾಡುವಂತ ಸ್ಕಿಲ್ ಇದೆ, ಇದೆಯಲ್ಲೋ. ಅರ್ಜುನ ಯಾರು? ಗುಡಾಕೇಶ, ಗಾಂಧೀವಧಾರಿ ಅರ್ಜುನ, ಪಾಶುಪಶಾಸ್ತ್ರವನ್ನೇ ಗೆದ್ದವನು. ಧನಂಜಯ ಯುದ್ಧ ಮಾಡುವಂತ ಸ್ಕಿಲ್ ಇದೆ, ಹ್ಯಾಸ್ ಎ ಸ್ಕಿಲ್ ಟು ವರ್ಕ್, ಬಟ್ ದೇರ್ ಇಸ್ ನೋ ವಿಲ್ ಟು ವರ್ಕ್. ಸ್ಕಿಲ್ ಐತೆ, ಆದ್ರೆ ವಿಲ್ ಇಲ್ಲ. ಅರ್ಥ ಆಯ್ತಾ? ಯಾವಾಗ ನಮ್ಮಲ್ಲಿ ಸ್ಕಿಲ್ಸ್ ಇರುತ್ತೆ ಆದ್ರೆ ಮಾಡುವಂತ ಮನಸ್ಸಿಲ್ಲ, ಅದನ್ನ ಸೈಕಿಯಾಟ್ರಿಸ್ಟಿಕ್ಸ್ ಅಲ್ಲಿ ಅಂತ ಕರೀತಂದ್ರೆ ಡಿಪ್ರೆಷನ್ ಅಂತ ಕರೀತಾರೆ. ಸೊ ಫಸ್ಟ್ ಡಿಪ್ರೆಷನ್ ಪರ್ಸನ್ ಯಾರು ಅಂದ್ರೆ ಅರ್ಜುನ. ಅದಕ್ಕೆ ಬೆಸ್ಟ್ ಆನ್ಸರ್ ಎಲ್ಲಿದೆ ಅಂದ್ರೆ ಭಗವದ್ಗೀತೆ. ಟ್ರೀಟ್ ಮಾಡಿದವರು ಯಾರು? ಕೃಷ್ಣ. ಸೊ ಯಾರಿಗಾದ್ರೂ ಡಿಪ್ರೆಷನ್ ಇದೆ ಅಂದ್ರೆ ಅವ್ರು ಮಾಡಬೇಕಾದ್ರೆ ಮೊದಲನೇ ಕೆಲಸ ಏನು? ಕೃಷ್ಣ ಅಂತ ಬರಬೇಕು. ಕೃಷ್ಣ ಕಣ್ಣು ಕಾಣಲ್ಲ, ಭಗವದ್ಗೀತೆ ಹತ್ರ ಬಂದ್ರೆ ಸಾಕು. ಮನೇಲಿ ಗೊತ್ತಾಗಲಿಲ್ಲ ಅಂದ್ರೆ ಸಾಟರ್ಡೆ ಬಂದರೂ ಸಾಕು, ಸ್ವಲ್ಪ ಆದ್ರೂ ನಮ್ಗೆ ಏನಾದ್ರು ಡಿಪ್ರೆಷನ್ಸ್ ಅದೆಲ್ಲ ಇದ್ರೆ ಹೋಗ್ಬಿಡ್ತು. ಇರುತ್ತಲ್ವ, ಶೋಕ ಎಲ್ಲ ಇದ್ದೇ ಇರುತ್ತಲ್ವ. ಯಾವಾಗಲೂ ವಿಚಾರ ನೆನಪಲ್ಲಿ ಇಟ್ಕೊಳ್ಳಿ. ನಮ್ಮನ್ನ ಯಾವಾಗಲೂ ನಾವು ಪ್ರಶ್ನೆ ಮಾಡ್ಕೊಳ್ಳೇಬೇಕು. ದೇವತೆಗಳದ್ದು ಸ್ವಭಾವ ಏನು ಗೊತ್ತಾ? ದೇವತೆಗಳು ಯಾವಾಗಲೂ ಆನಂದವಾಗಿರ್ತಾರೆ, ಯಾವಾಗಲೂ ಖುಷಿಯಾಗಿರ್ತಾರೆ. ಮತ್ತು ದೇವತೆಗಳದ್ದು ಸ್ವಭಾವ, ಯಾಕಂದ್ರೆ ಅವರು ಅಮರರು. ಪ್ರಾಣಿಗಳದ್ದು ಒಂದು ಸ್ವಭಾವ ಇದೆ, ಏನು ಗೊತ್ತಾ? ಯಾವಾಗಲೂ ಭಯಭೀತವಾಗಿ ಇರುತ್ತೆ, ಯಾವಾಗಲೂ ಭಯ. ನೀವು ಒಂದಷ್ಟು ಕಾಳು ನೋಡಿ ಈಚೆಗೆ ಹಾಕ್ಬಿಡಿ, ಅದು ಕಾಳು ಹೆಂಗೆ ತಿನ್ನುತ್ತೆ ಅಂತ ನೀವು ಒಂದ್ಸರಿ ನೋಡಿ. ಒಂದು ಸರಿ ಕುಟ್ಕಾಕೋಷ್ಟು 100 ಸರಿ ನೋಡಿರ್ತೀವಿ, ಆಚೆ ಈಚೆ ಈಚೆ ನೋಡ್ತಾನೆ ಇರ್ತಾನೆ. ಹೌದಲ್ಲ? ಯಾವಾಗಲೂ ಭಯ. ಮನುಷ್ಯರದ್ದು ಒಂದು ಸ್ವಭಾವ ಇದೆ, ಯಾವಾಗಲೂ ಶೋಕ. ನೀವು ಯಾವಾಗಲೇ ನೋಡಿ, ಆವಾಗ ಫಂಕ್ಷನ್ಗಳಲ್ಲಿ ಸ್ವಲ್ಪ ಪೇಂಟಿಂಗ್ ಹಾಕೊಂಡಂಥ ಸಂದರ್ಭ ಬಿಟ್ಟರೆ ಯಾವಾಗ ನೋಡಿ ಯಾಕೆ ಒಳ್ಳೆ ಅರಳನೆ ಕೊಡ್ದಂಗೆ ಇರ್ತಿರಲ್ಲ ನೀವು ಅಂತಾರೆ. ಏನು ಮಾಡೋದು? ಮನೇಲಿ ಇರೋದನ್ನೇ ನೋಡಬೇಕು, ಅವ್ರು ನೋಡಿದ್ರೆ ಆನಂದ ಅಂತೂ ಬರಲ್ಲ. ಹಾಗಾಗಿ ಹಿಂಗೆ ಇರುತ್ತೆ, ಯಾವಾಗಲೂ ಶೋಕ, ಲ್ಯಾಮೆಂಟೇಷನ್. ಸೇಮ್ ಸಿಚುವೇಶನ್ ಅರ್ಜುನ. ಅರ್ಜುನ ಆಲ್ಸೋ ಇಸ್ ಇನ್ ಲ್ಯಾಮೆಂಟೇಷನ್, ವಿ ಆರ್ ಆಲ್ಸೋ ಇಸ್ ಇನ್ ಲ್ಯಾಮೆಂಟೇಷನ್. ಯಾವಾಗಲೂ ಲ್ಯಾಮೆಂಟೇಷನ್. ಆ ಲ್ಯಾಮೆಂಟೇಷನ್ ಹೋಗೋದಕ್ಕೋಸ್ಕರ ಅರ್ಜುನ ಕೃಷ್ಣನ ಹತ್ರ ಶ್ಲೋಕಗಳನ್ನು ಕೇಳಿಸ್ತಾನೆ. ಈ ಲ್ಯಾಮೆಂಟೇಷನ್ ಹೋಗೋಕ್ಕೆ ನಾವು ಸಾಟರ್ಡೆ ಕ್ಲಾಸ್ ಹೋಗ್ಬಿಟ್ಟು ಭಗವದ್ಗೀತೆ ಶ್ಲೋಕವನ್ನು ಕೇಳಿ. ಸೊ ಶೋಕ ಹೋಗ್ಬೇಕಂದ್ರೆ ಶ್ಲೋಕಗಳನ್ನು ಕೇಳಿಸ್ಕೊಂಡು. ಅರ್ಥ ಆಯ್ತಾ? ಇದು ಅರ್ಜುನದು ಪರಿಸ್ಥಿತಿ, ನಮ್ದು ಕೂಡ ಅದೇ ಪರಿಸ್ಥಿತಿ. ಆವಾಗ 2ನೇ ಅಧ್ಯಾಯದಲ್ಲಿ 1ನೇ ಶ್ಲೋಕದಿಂದ 10ನೇ ಶ್ಲೋಕದವರೆಗೂ ಮತ್ತೆ ಇನ್ನೂ ಸ್ವಲ್ಪ ಡೌಟ್ಸು, ಕನ್ಫ್ಯೂಷನ್ಸು ಕೇಳ್ತಾ ಇರ್ತಾನೆ. ಆಮೇಲೆ ಕಡೆಗೆ ಅರ್ಜುನನಿಗೆ ಗೊತ್ತಾಗುತ್ತೆ, ಈ ಒಂದು ಗೊಂದಲ ನನ್ನ ಕೈ ಮೀರಿದ್ದು. ಹಾಗಾಗಿ ಏನು ಮಾಡ್ದ ಅರ್ಜುನ? ಕೃಷ್ಣನಿಗೆ 7ನೇ ಶ್ಲೋಕದಲ್ಲಿ ಸರೆಂಡರ್ ಅಂದರೆ ಶರಣಾಗತಿನ ತಗೊಂಡು. ಅಲ್ಲಿವರೆಗೂ ಕೂಡ ಕೃಷ್ಣ ಏನು ಮಾಡ್ತಿದ್ರು ಅಂದರೆ, ಜಸ್ಟ್ ಅರ್ಜುನ ಏನೆಲ್ಲ ಹೇಳ್ತಿದ್ರಲ್ವ ಅದನ್ನೇನು ಮಾಡ್ತಾ ಇದ್ರು? ಕೃಷ್ಣ ಕೇಳಿಸ್ಕೊತಾ ಇದ್ರು ಅಷ್ಟೇನೆ, ಬೇರೆ ಏನು ಮಾಡಲಿಲ್ಲ. ಯಾಕಂದ್ರೆ ಎಲ್ಲ ಅಡ್ವೈಸ್ ಯಾರು ಕೊಡ್ತಾ ಇರೋದಿಲ್ಲ? ಅರ್ಜುನನೇ ಕೊಡ್ತಾ ಇದ್ದಾರೆ. ಹಂಗೆ ಮಾಡಿದ್ರೆ ಹೀಗಾಗುತ್ತೆ, ಹೀಗೆ ಮಾಡಿದ್ರೆ ಹಾಗಾಗುತ್ತೆ, ಹಂಗಿದ್ರೆ ಹೀಗಾಗ್ಬಿಡುತ್ತೆ, ಎಲ್ಲ ಅಡ್ವೈಸ್ ಅವರೇ ಕೊಡ್ತಾ ಇದ್ದಾರೆ. ಆದರೆ ಯಾವಾಗ ನನಗೆ ಗೊತ್ತಾಗ್ತಾ ಇಲ್ಲ, ಕೃಷ್ಣ ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪುಚ್ಛಾಮಿ ದ್ವಾಂ ಧರ್ಮ ಸಮೂಢ ಚೇತಸ, ನನಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಗೊಂದಲದಲ್ಲಿದ್ದೀನಿ ಅಂತ ಹೇಳಿದಾಗ ಆಗ ಕೃಷ್ಣ ಏನು ಮಾಡ್ತಂದ್ರೆ ಅಡ್ವೈಸ್ ಎಲ್ಲ ಶುರು ಮಾಡ. ಫಸ್ಟ್ ಅಡ್ವೈಸ್ ಏನು ಗೊತ್ತಾ? ಬೆಸ್ಟ್ ಅಡ್ವೈಸು. ಫಸ್ಟ್ ಅವನನ್ನು ಕೊಂಡಾಡಲಿಲ್ಲ,
ಇಷ್ಟೊತ್ತವರೆಗೂ ಮಾತಾಡಿದರೆ 43 ಶ್ಲೋಕದಲ್ಲಿ ಕೃಷ್ಣ ಶುರು ಮಾಡಿದ್ರು. ಮೊದಲನೇ ಶ್ಲೋಕನೇ ಕೃಷ್ಣ ಮಾತಾಡಿದ್ದು. ಆ ಮೊದಲನೇ ಅಧ್ಯಾಯದಲ್ಲಿ ಜಸ್ಟ್ ಒಂದೇ ಮಾತು ಮಾತಾಡಿದೆ. ಏನಂತಂದ್ರೆ ರಥನ ತಗೊಂಡ್ಬಂದು ಮುಂದೆ ಇಟ್ಬಿಟ್ಟು, ಅರ್ಜುನ ನೋಡಪ್ಪ ನಿನ್ನ ಬಂಧು ಉಳಿದ್ರು ನೋಡು ಅಂತ ಅಲ್ಲೊಂದು ಮಾತು ಹೇಳಿದ್ರು. ಆ ಮಾತಲ್ಲಿ ಸುಮ್ಮನೆ ಸೈಲೆಂಟ್ ಆಗಿದ್ರು, ಯಾಕಂದ್ರೆ ಎಲ್ಲ ಮಾತು ಇವರೇ ಮಾತಾಡ್ತಾ ಇದ್ರು. ಅದಾದ್ಮೇಲೆ ಈಗ ಕೃಷ್ಣ ಮಾತು ಶುರು ಮಾಡಿದ್ರು. ನೀನು ಇನ್ನೇನೆಲ್ಲ ಪ್ರಶ್ನೆಗಳನ್ನ ಹೇಳಿದಲ್ಲ, ಹಾಗಾಗುತ್ತೆ, ಕಂಪ್ಯಾಷನ್ ಹೀಗಾಗ್ಬಿಡುತ್ತೆ, ವಂಶ ಹೀಗಾಗ್ಬಿಡುತ್ತೆ, ಇಂಥ ಆಗ್ಬಿಡುತ್ತೆ, ವರ್ಣಸಂಕರ ಆಗ್ಬಿಡುತ್ತೆ, ಇಷ್ಟೆಲ್ಲ ಕಾರಣಗಳನ್ನ ಕೊಟ್ಬಿಟ್ಟು ನೀನು ಯುದ್ಧ ಮಾಡಬೇಕಲ್ಲ, ಈಗ ನೀನು ನನಗೆ ಹೇಳ್ತಾ ಇದೆಯಲ್ಲ ಹೇಳು ಅಂತ ಈಗ ಅರ್ಜುನ್ಗೆ ಕೃಷ್ಣ ಶುರು ಮಾಡಿದ್ರು. ಭಗವಾನ್ ವಾಚ ಅಶುಚಾನನ್ವ ಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸು ನ ಗತಾಸೂಂಶ್ಚ ನಾನು ಶೋಚಂತಿ ಪಂಡಿತ ನಾನು ಶೋಚಂತಿ ಪಂಡಿತ. ಏನಪ್ಪ ಪಂಡಿತರ ತುಂಬಾ ಮಾತಾಡ್ತಾ ಇದ್ದೆ, ಹಾಗಾಗ್ಬಿಡುತ್ತೆ ಹೀಗಾಗ್ಬಿಡುತ್ತೆ ಹಾಗೆ. ನಿಜವಾದ ಪಂಡಿತ ಅಂದ್ರೆ ಯಾರು ಗೊತ್ತಾ? ನಿಜವಾದ ಪಂಡಿತ ಅಂದ್ರೆ ಯಾವುದಕ್ಕೆ ಅಳಬೇಕು ಯಾವುದಕ್ಕೆ ಅಳಬಾರ್ದು ತಿಳಿದವನು ಪಂಡಿತ. ನಿಜವಾದ ಪಂಡಿತ ಅಂದ್ರೆ ಆತ್ಮದ ಸ್ವಭಾವವನ್ನು ತಿಳಿದವನು ಪಂಡಿತ. ನೀನು ಎರಡನ್ನೂ ತಿಳ್ಕೊಂಡಿಲ್ಲ, ಈಗ ಏನ್ ಮಾಡ್ತಾ ಇದೀಯಾ? ಯುದ್ಧ ಮಾಡಲ್ಲ ಅಂತ ನೀನು ಹೇಳ್ತಾ ಇದ್ದೀಯಾ ಅನ್ನೋ ಒಂದು ವಿಚಾರವನ್ನು ಅವ್ರು ಏನ್ ಮಾಡಿದ್ರು ಹೇಳ್ತಾ ಹೋದ್ರು. ಹಾಗಾಗಿ ನೀನು ಹೊರಬೇಡ. ಆತ್ಮಕ್ಕೆ ಸಾವಿಲ್ಲ, ದೇಹಕ್ಕೆ ಉಳಿವಿಲ್ಲ. ಆತ್ಮಕ್ಕೆ ಸಾವಿಲ್ಲ, ದೇಹಕ್ಕೆ ಉಳಿವಿಲ್ಲ. ಅದು ಈಗಲೋ ಇನ್ನಾವಾಗಲೋ ಹೋಗದಿರಲು ಭೋಗಲಾಶಯ ಬಿಡಿಸಯ್ಯ ನಾಗಶಯನ ನಲಿನ ನಯನ. ಅದು ಈಗಲೂ ಆಗಲೂ ಹೋಗುತ್ತೆ. ಅದು ರಿಟರ್ನ್ ಜರ್ನಿ ಫಿಕ್ಸ್. ಅದು ರಿಟರ್ನ್ ಜರ್ನಿ ಫಿಕ್ಸ್. ಅದು ಟಿಕೆಟ್ ಬುಕ್ ಆಗ್ಬಿಟ್ಟಿದೆ ಅದು ಆಲ್ರೆಡಿ. ಆದರೆ ಆತ್ಮ ಶಾಶ್ವತ ಅಂತ 2ನೇ ಅಧ್ಯಾಯದ 12ನೇ ಶ್ಲೋಕದಲ್ಲಿ ಹೇಳಿದ್ರು ಅರ್ಜುನ. ಆದರೂ ಸಹ ಕೃಷ್ಣ ಈ ದೇಹ ಇವಾಗ ಇದೆಯಲ್ಲ, ಈ ದೇಹ ಬದಲಾವಣೆ ಆಗ್ಬಿಟ್ಟು ಈ ದೇಹ ಬಿಟ್ಟು ಹೋಗ್ಬಿಟ್ರೆ ನನಗೆ ನೋವಾಗುತ್ತಲ್ಲ, ಬಾಧೆ ಆಗುತ್ತಲ್ಲ ಅಂತ ಹೇಳಿದ್ರು. ಆವಾಗ ಕೃಷ್ಣ ಮತ್ತೆ ಹೇಳ, ಯಾಕಂದ್ರೆ ಕೃಷ್ಣ ಅರ್ಜುನಿಗೆ ಯಾರ ಮೇಲೆ ವಿಪರೀತವಾದಂತಹ ಮೋಹ ಇತ್ತೇಳಿ ಯುದ್ಧ ಮಾಡ್ಬೇಕಂದ್ರೆ ಯಾರ ಮೇಲೆ? ತಾತ ಭೀಷ್ಮನ ಮೇಲೆ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾನೆ. ಎಷ್ಟು ಕಷ್ಟ ಬಂದರೂ ಕೂಡ ಭೀಷ್ಮದೇವರು ಪಾಂಡವರನ್ನ ತುಂಬಾ ಚೆನ್ನಾಗಿ ಸಾಕಿದ್ದಾರೆ. ಹಾಗಾಗಿ ಅಂತ ಭೀಷ್ಮರನ್ನ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ, ದ್ರೋಣಾಚಾರ್ಯನ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ. ಹಾಗಾಗಿ ಹೌದು ನೀನು ಹೇಳ್ತಾ ಇದೆಯಾ ದೇಹ ಶಾಶ್ವತ ಅಲ್ಲ, ಆತ್ಮ ಶಾಶ್ವತ. ಆದರೆ ಈ ದೇಹದ ಮೇಲೆ ನನ್ನ ಅಪಾರವಾದಂತಹ ದುಃಖ ಕೊಡುತ್ತಾರೆ ಕೃಷ್ಣ ಅಂತ. ಅದಕ್ಕೆ ಕೃಷ್ಣ 13ನೇ ಅಧ್ಯಾಯದಲ್ಲಿ ಹೇಳಿದ್ರು, ದೇಹಿನೋಸ್ಮಿನ್ ಯಥಾ ದೇಹಿ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ. ಧೀರ ಹೇಳಿದ್ರು ಮೊದಲನೇದಾಗಿನೇ. ಏನಂದ್ರು ಅಂದ್ರೆ ಸ್ವಾಭಾವಿಕವಾಗಿ ಪ್ರಕೃತಿಯ ನಿಯಮ ಏನು ಗೊತ್ತಾ? ಹುಟ್ಟಿದವನು ಬೆಳಿತಾನೆ. ಹುಟ್ಟಿದವನು ಏನಾಗ್ತಾನೆ? ಬೆಳಿತಾನೆ. ಬೆಳೆದ್ಮೇಲೆ ಏನಾಗ್ತಾನೆ? ಯುವಕನಾಗ್ತಾನೆ. ಬಾಲಕ ನಂತರ ಏನಾಗ್ತಾನೆ? ಯುವಕ ಆಗ್ತಾನೆ. ಯುವಕ ಆದ್ಮೇಲೆ ಏನಾಗ್ತಾನೆ? ಮುದುಕ ಆಗ್ತಾನೆ. ಮುದುಕ ಆದ್ಮೇಲೆ ದೇಹವನ್ನು ಬಿಡ್ತಾನೆ. ಅಲ್ಲ, ಇವಾಗ ಜಸ್ಟ್ ಒಂದು ವಿಚಾರನ ಅರ್ಥ ಮಾಡಿ. ಈಗ ನಮ್ಮ ಮಗು ಹುಟ್ಟಿದೆ ಅನ್ಕೊಳ್ಳಿ, 5 ತಿಂಗಳು ಮಗು. ಫಸ್ಟ್ 9 ತಿಂಗಳು, 1 ವರ್ಷ ಆಗಿದ ತಕ್ಷಣ ಏನಾಗ್ತದೆ? ಫುಲ್ ಖುಷಿ ಆಗುತ್ತೆ. ವಾ, ಫಸ್ಟ್ ಇಯರ್ ಹ್ಯಾಪಿ ಬರ್ತದೆ. ಮಗ ಬೆಳೀತಾ ಏನಾಗುತ್ತೆ? ನನಗೆ ಖುಷಿ ಆಗುತ್ತೆ. ಹೌದಲ್ಲ? ಮಗ ಬೆಳೀತಾ ಖುಷಿ ಆಗುತ್ತೆ. 5 ವರ್ಷ ಆಯಿತು, ಸ್ಕೂಲ್ಗೆ ಹಾಕ್ಬಿಡೋಣ, ಖುಷಿ ಆಯಿತು. 18 ವರ್ಷ ಆಯಿತು, ಖುಷಿ ಆಯಿತು. 21 ವರ್ಷ ಕೆಲಸ ಸಿಕ್ಬಿಡ್ತು, ಎಷ್ಟು ಖುಷಿ ಆಗುತ್ತೆ ನಿಮಗೆ? ಹೌದಲ್ವಾ? ಅಯ್ಯೋ ಯಾಕಪ್ಪ ಬೆಳೆದ್ಬಿಟ್ಟೆ ನೀನು, ಯಾಕೋ 5ನೇ ಕ್ಲಾಸ್ 4ನೇ ಕ್ಲಾಸ್ ಬಂದ್ಬಿಟ್ಟೆ, ಯಾಕಪ್ಪ ನೀನು 10ನೇ ಕ್ಲಾಸ್ ಪಾಸ್ ಆಗ್ಬಿಟ್ಟೆ, ಯಾಕೆ ಕೆಲಸ ತಗೊಂಡೆ, ನೀನು ಯಾಕೆ ಬೆಳೀತಾ ಇದೆಯಾ? ಹುಡುಗ ಆದವನು ಬೆಳೀತಾ ಇದ್ರೆ ತಂದೆ ಒಂಥರ ಖುಷಿ ಅಲ್ಲ? ಅದೇ ಪ್ರಕಾರವಾಗಿದ್ದು ಸ್ವಾಭಾವಿಕ. ಅದೇ ತೆರನಾಗಿ ಯಾವಾಗ ಬಾಲಕನಾದವನು ಯುವಕನಾದಾಗ ನೀನು ದುಃಖ ಪಡ್ಲಿಲ್ವೋ, ಮುದುಕನಾದಾಗ ದುಃಖ ಪಡಬೇಡ. ಯಾಕೆ ಗೊತ್ತಾ? ಇನ್ನೊಂದು ದೇಹ, ಹೊಸ ದೇಹ ಸಿಗುತ್ತೆ. ಯಾಕಂದ್ರೆ ಪ್ರಕೃತಿ ನಿಯಮ ಏನು ಗೊತ್ತಾ? ಹುಟ್ಟಿದವನು ಸಾಯಲೇಬೇಕು, ಸತ್ತವನು ಬದುಕಲೇಬೇಕು. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ಯ ಅನ್ಯಾನಿ ಸಂಹಾತಿ ನವಾ
ದೇಹಿ, ಯಾವ ತೆರನಾಗಿ ಹಳೇ ಬಟ್ಟೆಗಳನ್ನ ಬಿಟ್ಟು ಹೊಸ ಬಟ್ಟೆ ಯುಗಾದಿ ಹಬ್ಬಕ್ಕೆ ಹಾಕೋತೀವೋ ಅದೇ ಪ್ರಕಾರವಾಗಿ ಈ ದೇಹವನ್ನು ಇನ್ನೊಂದು ದೇಹ ಬರುತ್ತೆ. ಜಾತಸ್ಯ ಹಿ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ತಸ್ಮಾತ್ ಪರಿಹಾರೇರರ್ಥೆ ನತ್ವಂ ಶೋಚಿತು ಮರ್ಹಸಿ. ದುಃಖ ಪಡಬೇಡ. ಇಷ್ಟೆಲ್ಲ ಹೇಳಿದೆ. ಇಷ್ಟೆಲ್ಲ ಹೇಳಿದ್ಮೇಲೆ ಕೂಡ ಆಯ್ತು, ಓಕೆ, ಆತನಿಗೆ ಈ ದೇಹ ಬಿಟ್ಟು ಇನ್ನೊಂದು ದೇಹ ಬರುತ್ತೆ ನಿಜ. ಆದರೆ ಈ ದೇಹದ ನನಗೆ ಅಟ್ಯಾಚ್ಮೆಂಟ್ ಐತೆನ, ಇನ್ನೊಂದು ದೇಹ ಇದೆ ಇಲ್ಲ ಅಂತ ಹೇಳ್ತಿಲ್ಲ. ಒಳ್ಳೆ ಇವಾಗ ಯಯಾತಿಗೆ ಆ ಒಂದು ವಯಸ್ಸಾದ ದೇಹ ಹೋಗ್ಬಿಟ್ಟು ಒಳ್ಳೆ ದೇಹ ಸಿಕ್ತು, ನಮ್ಮ ತಾತ ಧರ್ಮಿಷ್ಠ, ಈಗ ಹೋಗ್ಬಿಟ್ಟು ಇನ್ನೂ ಒಳ್ಳೆ ಕಡೆ ಇರ್ಬೋದು. ಆದ್ರೆ ನಾನು ಇರೋದಿಲ್ಲ, ನನ್ಗೆ ಅಟ್ಯಾಚ್ಮೆಂಟ್ ಈ ದೇಹದ ಮೇಲೆ ಅಲ್ಲ. ನಾನು ಏನ್ ಮಾಡ್ಬೇಕು ಇವಾಗ? ಇಷ್ಟೆಲ್ಲ ಹೇಳಿದ್ರು ಏನ್ ಮಾಡ್ಬೇಕು ಅಂದಾಗ ಹೀಗೆ ಹೇಳಿದ್ರು ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತ ಉಷ್ಣ ಸುಖ ದುಃಖದ ಆಗಮ ಅಪಾಯನ ನಿತ್ಯ ತಾಂ ತಿತಿಕ್ಷಸ್ವ 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 ಭಾರತ ಸಹಿಸ್ವ ಅಷ್ಟೇ. ಇಷ್ಟೆಲ್ಲ ಹೇಳಿದ್ದೀನಿ. ದೇಹ ಬಿಡೋದು ನಿಜ, ರಿಟರ್ನ್ ಟಿಕೆಟ್ ಪಕ್ಕ. ಅವ್ನು ಹೋಗೋದಂತ ನೀನು ಯುದ್ಧ ಮಾಡದೆ ಇರು. ಅವ್ರ ಮನೆಯಲ್ಲಾರು ಹೋಗ್ಬೋದು, ಇಲ್ಲಾದ್ರೂ ಹೋಗ್ಬೋದು, ಯುದ್ಧ ಭೂಮಿಯಲ್ಲೂ ಹೋಗ್ಬೋದು, ಮರಣ ಭೂಮಿಯಲ್ಲೂ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಹೋಗೋದೇ ಕಾಯಮ್ಮ, ಸಹಿಸ್ಕೊ. ಒಂದೇ ಆನ್ಸರ್. ಏನ್ ಹೇಳಿ? ಈ ಒಂದು ಶ್ಲೋಕದ ತುಂಬಾ ಇಂಪಾರ್ಟೆಂಟ್, ನಾವು ಅರ್ಥ ಮಾಡ್ಕೋಬೇಕಂತ. ಈಗ ಅರ್ಥ ಮಾಡಿ, ಸಹಿಸ್ಕೊಳ್ಳೋದನ್ನ ಕಲೀಲೇಬೇಕು. ಈ ಭೌತಿಕ ಜಗತ್ತಿನಲ್ಲಿ ಯಾವಾಗಲೂ ಕೂಡ ಗೊಂದಲ, ಯಾವಾಗಲೂ ಕೂಡ ದುಃಖ. ಇದು ದುಃಖಾಲಯನೇ. ಇಲ್ಲಿ ದುಃಖ ಬಿಟ್ರೆ ಏನಿಲ್ಲ. ಆವಾಗ ಸ್ವಲ್ಪ ಫ್ಲೇವರ್ ಅಲ್ಲಿ ಸ್ವಲ್ಪ ಸುಖ ಅಂತ ಅನ್ಸುತ್ತೆ ಅಷ್ಟೇ. ಆದರೆ ದುಃಖ ಯಾವಾಗಲೂ ಇರುತ್ತೆ. ಏನ್ ಮಾಡಬೇಕು? ಸಹಿಸ್ಕೋಬೇಕು. ಯಾರು जो सहता है वो रहता है. ಯಾರು ಸಹಿಸ್ಕೋತಾನೋ ಅವನು ಮಾತ್ರ ಇರ್ತಾನೆ. ಆದರೆ ಮಾಡರ್ನ್ ಲೈಫಲ್ಲಿ ಏನು ಗೊತ್ತಾ, ಸಹನೆ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಮಕ್ಕಳಿಂದ ಹಿಡಿದು ವಯಸ್ಸಾದವರು ಕೂಡ ಸಹಿಸ್ಕೊಳ್ಳುವಂತಹ ವಿಚಾರ ಯಾರು. ಆದರೆ ಇದು ನಿಜವಾದ ಸಂಪತ್ತು. ಅದನ್ನ ಭಗವಂತ ಹೇಳ್ತಾ ಹೆಂಗೆ ಸಹಿಸ್ಕೋಬೇಕು, ಯಾವುದನ್ನ ಸಹಿಸ್ಕೋಬೇಕು, ಹೇಗೆಲ್ಲ ಸಹಿಸ್ಕೋಬೇಕು, ಸಹಿಸ್ಕೊಂಡ್ರೆ ಏನಾಗುತ್ತೆ ಅನ್ನೋದು ಈ ಶ್ಲೋಕದಲ್ಲಿ ಹೇಳ್ತಾರೆ. ಹೋಗೋಣ ನಾವು ಶ್ಲೋಕಕ್ಕೆ. ಸೊ ಇವಾಗ ಹಿನ್ನೆಲೆ ಗೊತ್ತಾಯ್ತಲ್ಲ, ಯಾವಾಗಲೂ ಹಿನ್ನೆಲೆ ನೆನ್ಪಿಟ್ಕೊಳ್ಳಿ. ಆವಾಗ ಮಾತ್ರ ನಾನು ಯಾಕೆ ಬಂದಿದ್ದೀನಿ, ಇಲ್ಲ ನಾನು ಯಾಕೆ ಕೂತಿದ್ದೀನಿ, ನನ್ಗೇನು ಪ್ರವಚನ ಕೊಡ್ತಾ ಇದ್ದಾರೆ. ಸುಮ್ಮನೆ ಅವ್ರಿಗೂ ಫ್ರೀ ಆಗಿದ್ರು, ಸಾಟರ್ಡೆ ವೀಕೆಂಡು ಅವ್ರು ಕಾಲಿಗೆ ಕೂತಿದ್ರು, ಅವ್ರು ಬಂದು ಇಲ್ಲಿ ಕೂತಿದ್ದಾರೆ, ಮನೇಲಿ ಕೂರೋರು ಇಲ್ಲಿ ಕೂತಿದ್ದಾರೆ ಅಷ್ಟೇ. ನಾವೇನು ಮಾಡೋದು? ವೀಕೆಂಡ್ ಎಲ್ಲಾದ್ರೂ ಕಡೆ ಹೋಗ್ಬೇಕಲ್ಲ, ನಾಳೆ ಹೆಂಗಿರು ಸಂಡೇ ಮಾಲ್ಗೆ ಹೋಗ್ತೀವಿ, ಇವತ್ತೊಂದು ದಿವಸ ಮಂದೆ ಹೆಂಗಿರು ಪ್ರಸಾದ ಇರುತ್ತೆ, ಒಳ್ಳೆ ಸಾತ್ವಿಕ ಉಡುಪಿ ಊಟನೇ ಪಕ್ಕ ಇರುತ್ತೆ. ಹಾಗೆ ಬಂದಿಲ್ಲ ನಾವು, ಅದಕ್ಕೆ ಬಂದೇ ಇಲ್ಲ ನಾವು. ವೆರಿ ಆಸ್ಪೀಸಿಯಸ್, ತುಂಬ ಪ್ರೀಶಿಯಸ್ ಈ ಸಮಯ. ಯಾವಾಗಲೂ ನೆನಪಾಕೊಳ್ಳಿ, ಅರ್ಜುನನ ಸ್ಥಾನದ ನಮ್ಮನ್ನು ನಾವು ಕೂರಿಸ್ಕೊಳ್ಳಿ. ಓಕೆನಾ? ಈಗ ಹೇಳ್ತಾ ಇದ್ದಾರೆ, ಬೇರೆ ದಾರಿ ಇಲ್ಲ, ಸಹಿಸ್ಕೊ. ಅಲ್ಲೇ ಹೇಳ್ತಾ ಇದ್ದಾರೆ ಮಾತ್ರ ಸ್ಪರ್ಶಾಸ್ತು ಕೌಂತೆಯ. ಮಾತ್ರ ಅಂದ್ರೆ ಏನು ಗೊತ್ತಾ? ಇಂದ್ರಿಯಗಳು. ಸ್ಪರ್ಶ ಅಂದ್ರೆ ಏನು ಗೊತ್ತಾ? ಆ ಇಂದ್ರಿಯ ವಿಷಯದ ವಸ್ತುಗಳ ಸಂಪರ್ಕಕ್ಕೆ ಬಂದಾಗ. ಮಾತ್ರ ಅಂದ್ರೆ ಇಂದ್ರಿಯಗಳು ವಿಷಯ ವಸ್ತುಗಳ ಸಂಪರ್ಕಕ್ಕೆ ಬಂದಾಗ ಏನಾಗುತ್ತೆ ಅಂದ್ರೆ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತ ಉಷ್ಣ ಸುಖ ದುಃಖದ. ಸೊ ಇವಾಗ ಈ ಇಂದ್ರಿಯ ವಸ್ತುಗಳ ಸಂಪರ್ಕಕ್ಕೆ ಬಂದ್ರೆ ಏನಾಗುತ್ತಂದ್ರೆ ಸುಖ ಇಲ್ಲ ದುಃಖ, ಶೀತ ಇಲ್ಲಾಂದ್ರೆ ಉಷ್ಣ. ಎಕ್ಸಾಂಪಲ್, ಕೈ ಇದೆ ಸರಿನಾ, ಅಲ್ಲಿ ಬೆಂಕಿ ಇದೆ, ಕೈ ಬೆಂಕಿ, ಇದು ಇಂದ್ರಿಯ ಹೋಗ್ಬಿಟ್ಟು ಟಚ್ ಮಾಡಿದ್ರೆ ಏನಾಗುತ್ತೆ? ಸುಡುತ್ತೆ. ಸುಟ್ರೆ ಏನಾಗುತ್ತೆ? ದುಃಖ ಆಗುತ್ತೆ. ಎಕ್ಸ್ಟರ್ನಲಿ ಏನಾಗುತ್ತೆ? ಇಂಟರ್ನಲಿ ಏನಾಗುತ್ತೆ? ಎಕ್ಸ್ಟರ್ನಲಿ ಅಂದ್ರೆ ಇವಾಗ ಕೈ ಯಾವ್ದೋ ಒಂದು ಇಂದ್ರಿಯ ಮುಟ್ಕೊಂಡಾಗ ಏನಾಗುತ್ತೆ ಅಂದ್ರೆ ಅದಕ್ಕೆ ಶೀತ ಇಲ್ಲಾಂದ್ರೆ ಉಷ್ಣ. ಐಸ್ ಕ್ರೀಮ್ ಇಟ್ಕೊಂಡ್ರೆ ತಣ್ಣಗಾಗುತ್ತೆ, ಬೆಂಕಿ ಇಟ್ಕೊಂಡ್ರೆ ಬಿಸಿ ಆಗುತ್ತೆ. ಇದು ಎಕ್ಸ್ಟರ್ನಲಿ. ಇಂಟರ್ನಲಿ ಏನಾಗುತ್ತಾ? ದುಃಖ ಆಗುತ್ತೆ, ಇಲ್ಲಾಂದ್ರೆ ಸುಖ ಆಗುತ್ತೆ. ಇದು ಮಾತ್ರ ಸ್ಪರ್ಶಾಸ್ತು ಕೌಂತೆಯ. ಇದು ಕೇವಲ ಇಂದ್ರಿಯಗಳ ಗೋಚರ ಆಗಿದ್ದಾಗ ಮಾತ್ರ ಇದಿಂಗಾಗುತ್ತೆ. ಆದರೆ ಇದೆಲ್ಲ ಏನ್ ಗೊತ್ತಾ ಅರ್ಜುನ? ಶೀತೋಷ್ಣ ಸುಖ ದುಃಖದ ಆಗಮ. ಈ ಸುಖ ಈ ದುಃಖ ಇದೇನು ಗೊತ್ತಾ? ಆಗಮ, ಬರುತ್ತೆ, ಅಪಾಯಿನೋ ಹೋಗುತ್ತೆ. ಆಗಮ ಅಪಾಯಿನೋ ಅನಿತ್ಯ, ಟೆಂಪ್ರವರಿ ಅಷ್ಟೇ. ಲೈಫಲ್ಲಿ ಎಲ್ಲ ಟೆಂಪ್ರವರಿ ಅಷ್ಟೇ. ನೀನು ಇವಾಗ ಏನ್ ಮಾಡ್ಬೇಕು? ಹಾಗಾಗಿ ನೀನೇನ್ ಮಾಡ್ಬೇಕು? ತಾಂ ತಿತಿಕ್ಷಸ್ವ ಭಾರತ. ನೀನೇನ್ ಮಾಡ್ಬೇಕು ಇವಾಗಂದ್ರೆ ಸಹಿಸ್ಕೋ. ಈಗ ನಾವು ಇದನ್ನು ಸ್ವಲ್ಪ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ.
ನಮ್ಗೇನಾಗಿದೆ ಅಂದರೆ ನಮಗೆ ಸ್ವಲ್ಪ ಕಷ್ಟ. ಇದನ್ನು ಹೆಂಗೆ ನಾವು ಸಹಿಸ್ಕೋಬೇಕು ಅನ್ನೋದು ಇವತ್ತು ತಿಳುವಳಿಕೆ ಪಡೆಯೋದು. ಈಗೆಲ್ಲ ಇಂದ್ರಿಯಗಳೈತೆ. ನಮ್ಮ ಇಂದ್ರಿಯಗಳು ಯಾವಾಗಲೂ ಏನು ಬೇಕು? ನಮ್ದು ಎಕ್ಸ್ಪೆಕ್ಟೇಷನ್ ಯಾವಾಗಲೂ ಕಣ್ಣಿನ ಎಕ್ಸ್ಪೆಕ್ಟೇಷನ್, ಕಿವಿ ಎಕ್ಸ್ಪೆಕ್ಟೇಷನ್, ಕೈ ಎಕ್ಸ್ಪೆಕ್ಟೇಷನ್, ಮೂಗು ಎಕ್ಸ್ಪೆಕ್ಟೇಷನ್, ನಾಲಿಗೆ ಎಕ್ಸ್ಪೆಕ್ಟೇಷನ್, ಯಾವಾಗಲೂ ಏನು ಎಕ್ಸ್ಪೆಕ್ಟೇಷನು? ನಾವು ಏನೇ ಮುಟ್ಟಿದ್ರು, ಇಂದ್ರಿಯ ವಸ್ತುಗಳನ್ನು ಏನೇ ನೋಡಿದ್ರು, ಏನೇ ಕೇಳಿದ್ರು, ಏನೇ ತಿಂದ್ರು, ಏನೇ ಸ್ಪರ್ಶ ಮಾಡಿದ್ರು, ಎಕ್ಸ್ಪೆಕ್ಟೇಷನ್ ಏನು? ಸುಖವಾಗಿರ್ಬೇಕು. ಹೌದಲ್ಲ? ಅದೇ ತಾನೇ ಎಕ್ಸ್ಪೆಕ್ಟೇಷನು. ಆದರೆ ವಿಷಯ ಏನು ಗೊತ್ತಾ? ಈ ಭೌತಿಕ ಜಗತ್ತಿನಲ್ಲಿ, ಈ ಇಂದ್ರಿಯಗಳಲ್ಲಿ ಒಂದು ಚಿಕ್ಕ ಉದಾಹರಣೆ, ಕಣ್ಣಿದೆ. ನಾವು ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಚೆನ್ನಾಗಿರೋದೇ ನೋಡಬೇಕು, ಚೆನ್ನಾಗಿರೋದು ನನ್ನ ಕಣ್ಣಿಗೆ ಯಾವಾಗಲೂ ಹಿತವಾಗಿರಬೇಕು. ನನ್ನ ಕಣ್ಣು ನೋಡಿದೆಲ್ಲ ಏನಂತ ನನಗೆ ಖುಷಿ ಆಗ್ತಾರೆ. ಹೌದು, ಇಲ್ಲಿದ್ದೀನಿ, ರಾಮ, ದಾಮೋದರ, ಭಗವಂತ ಎಲ್ಲ ನನ್ನ ಭಕ್ತರ ಖುಷಿ ಆಗ್ತಾ ಇದೆ. ಆದರೆ ಕಣ್ಣಲ್ಲಿ ನಾವು ಇದನ್ನೇ ನೋಡಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಹೊರಗಡೆ ಹೋದ್ರೆ ಏನು ಬೇಕಾದ್ರೂ ನಡೆಯಬಹುದು. ನೀವು ಹೋಗುವಂತಹ ದಾರಿಯಲ್ಲಿ ಆಕ್ಸಿಡೆಂಟ್ ಆಗ್ಬೋದು, ಅಥವಾ ನೋಡಬಾರದಂಥ ದೃಶ್ಯಗಳನ್ನು ನೋಡ್ಬೋದು, ಅಥವಾ ತುಂಬಾ ನೋಡೋಕ್ಕೆ ತುಂಬ ದುಃಖವಾದಂಥ ಎಷ್ಟೋ ಸನ್ನಿವೇಶಗಳನ್ನು ನೋಡ್ಬೋದು, ಮೊಬೈಲಲ್ಲಿ ನೋಡ್ಬೋದು, ನಿಜವಾಗ್ಲೂ ನೋಡ್ಬೋದು, ಏನೆಲ್ಲ ನೋಡ್ಬೋದು. ಆಗುತ್ತಾ? ಆಗಲ್ಲ. ಈ ಥರ ಎಷ್ಟೋ ಸರಿ ಘಟನೆಗಳು ಆಗಿದ್ದೇ ಆಗಿಲ್ಲ. ಎಷ್ಟೋ ಸರಿ ನಮಗೆ ಮರುಕೊಂಡೆ ಇವು. ಇದನ್ನ ಈ ಕಣ್ಣಾರೆ ನಾನು ನೋಡ್ಬೇಕಾಗಿತ್ತಾ? ಇದು ನೋಡೋಕ್ಕೋಸ್ಕರ ನಾನು ಬದುಕಿದ್ದೀನ ಇಲ್ಲಿ. ಮಕ್ಕಳು ಕಣ್ಮುಂದೆ ಆಡಬೇಕು ಅಂತ ಇಷ್ಟಪಡ್ತೀವಿ. ಆದರೆ ಅದೇ ಮಕ್ಕಳಿಗೆ ನಾವೇ ಏನಾದ್ರು ಚಿತೆ ಇಡುವಂತಹ ಸಂದರ್ಭ ಬಂದರೆ ಕಣ್ಣಿಗೆ ಆನಂದವಾಗಿರುತ್ತಾ? ಕಣ್ಣು ಓಪನ್ ಆಗುತ್ತಾ? ಆದರೆ ಭೌತಿಕ ಜಗತ್ತಿನಲ್ಲಿ ಇದು ನಡೆದಿದೆ, ಹೌದಲ್ವಾ? ಆದರೆ ಕಣ್ಣಿಗೆ ಏನಾಗುತ್ತೆ ಅಂದರೆ ಕೆಲವು ಆನಂದ, ಕೆಲವು ದುಃಖ. ಅದೇ ಪ್ರಕಾರ ಕಿವಿ ಏನು ಎಕ್ಸ್ಪೆಕ್ಟೇಷನ್? ಯಾವಾಗಲೂ ಜನ ನಮ್ಮನ್ನ ಪ್ರಭು, ಕ್ಯಾ ಪ್ರಭು, ಏನ್ ಪ್ರಭು, ಏನ್ ಸೇವೆ ಪ್ರಭು, ಏನ್ ಮಾಡಿದ್ರಿ ಪ್ರಭು, ಯಾವಾಗಲೂ ಎಕ್ಸ್ಪೆಕ್ಟೇಷನ್ ಏನೋ ಹೊಗಳ್ಬೇಕು. ನೀನೇ ವೀರ, ನೀನೇ ದಾನವೀರ ಶೂರಕರ್ಣ, ನೀನು ಅಂತೋ ನೀನು. ಕಾಮನಿಗೆ ಫ್ರೆಂಡ್ಸು ಹೊಗಳ್ಬೇಕು, ಮನೆಯವರು ಹೊಗಳ್ಬೇಕು, ಗಂಡ ಹೊಗಳ್ಬೇಕು, ಹೆಂಡತಿ ಹೊಗಳ್ಬೇಕು, ಮಕ್ಕಳು ಹೊಗಳ್ಬೇಕು, ಎಲ್ಲರೂ ಹೊಗಳ್ತಾನೆ ಇರಬೇಕು. ಇದು ಸಾಧ್ಯನಾ? ಯಾವತ್ತಾದ್ರೂ ಸಾಧ್ಯನಾ? ಒಂದು ಕಥೆ ಇದೆ, ಪವರ್ಫುಲ್ ವರ್ಡ್ಸ್ ಹೆಂಗೆ ಕೇಳಿಸ್ಕೊಳ್ಳೋದು, ಹೆಂಗೆ ಆನಂದ ಸಿಗುತ್ತೆ ಅಂತ. ಒಂದ್ಸರಿ ಒಬ್ಬ ಭಿಕ್ಷುಕ ಹೋದಂತೆ, ಒಬ್ಬ ಲ್ಯಾಂಡ್ ಧನಿಕನ ಹತ್ರಕ್ಕೆ ಹೋದಂತೆ. ಐನೋರೇ, ನಿಮ್ಮ ಮನೆ ತುಂಬ ದೊಡ್ಡದಾಗಿದೆ ಐನೋರೇ ಅಂತ ನೋಡಿದ್ರು. ಮೊಬೈಲ್ ವೈಬ್ರೇಷನ್ ನೋಡ್ಬಿಟ್ಟು ಹೇಳಿದ್ರಂತೆ ಹೊರಗಡೆ ಮನೆಯಲ್ಲಿ, ಏನೇ 1,000 ರೂಪಾಯಿ ತಗೊಂಬ ಅಂದ. ಇವನು, ಐನೋರೇ, ಏನು ನಿಮ್ಮ ಮನೆ ಅಂಗಳದಲ್ಲಿ ಪಾರ್ಕ್ ಇದೆಯಲ್ಲ, ಈ ಥರ ಪಾರ್ಕ್ ಇವರಲ್ಲಿ ಯಾರು ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದೆ, ಏನೇ 5,000 ರೂಪಾಯಿ. ಇನ್ನೂ ಖುಷಿ ಆಗೋಯ್ತು. ಐನೋರೇ, ನಿಮ್ಮ ಮನೇಲಿ ಕಾರ್ ಇದೆಯಲ್ಲ, ಇಂಥ ಕಾರ್ ಯಾರೂ ತಗೊಳಕ್ಕಾಗಲ್ಲ. ಏನೇ, ಆ ಒಳಗಡೆ ಒಂದು ಸ್ವಲ್ಪ ಉಂಗುರ ಇತ್ತಲ್ಲ, ಅದನ್ನು ನೋಡುವಂತ. ಆಮೇಲೆ, ಐನೋರೇ, ನಿಮ್ಮಂಥ ದಾನಿಗಳು, ನಿಮ್ಮಂಥ ಧರ್ಮಿಷ್ಠರು, ನಿಮ್ಮಂಥವರು ಈ ಊರನ್ನ ನೋಡೇ ಇಲ್ಲ ಐನೋರೇ ಅಂತ. ಏನೇ, ಆ ಸ್ಥಳ ಇತ್ತಲ್ಲ ಚಿನ್ನದು, ಅದು ಕೂಡ ತಗೊಂಬ ಅಂದಂತೆ. ಭಿಕ್ಷುಕ ಯೋಚನೆ ಮಾಡಿದಂತೆ, ಸಾಕು ಇವತ್ತು ಇಷ್ಟೇ ಸಾಕು. ಆಮೇಲೆ ವೆಯ್ಟ್ ಮಾಡಿದಂತೆ ಅರ್ಧವರು. ಆಮೇಲೆ ಐನೂರೇ ಅಂದಂತೆ. ಏನಪ್ಪ ಅಂದ್ರಂತೆ, ಅದೇ 1,000, 5,000 ಚಿನ್ನ ಉಂಗುರ ಏನೂ ಬರಲಿಲ್ಲ. ಅದೆಲ್ಲ ಯಾಕಪ್ಪ ಬರುತ್ತೆ? ಅದೇ ನೀವು ಹೇಳ್ತಾ ಇದ್ರೆ ಬರುತ್ತೆ. ಹೌದಪ್ಪ, ನೀನು ಹೇಳ್ತಾ ಇದ್ದೆ ಬಾಯಲ್ಲಿ, ನಾನು ಹಂಗೆ ಬಾಯಲ್ಲಿ ಹೇಳ್ತಿದ್ದೆ ಅಷ್ಟೇ ವಿನಃ ಕೊಡ್ತೀನಿ ಅಂತ ನಾನು ಏನು ಹೇಳಿಲ್ಲ. ಅಷ್ಟೇ ಇದ್ರಲ್ಲೇನಿದೆ, ನೀನು ಹೇಳಿದೆ ನಾನು ಕೇಳಿಸ್ಕೊಳ್ಳೋದು ನಿಮಗೂ ಖುಷಿಯಾಗಿತ್ತು. ನೀನು ನನಗೆ 500 ಇಂಥ ಕಾರ್ ಇಲ್ಲ, ಇಂಥ ಮನೆ ಇಲ್ಲ, ಅಂಥವ್ರಿಲ್ಲ, ನಿಮ್ಮಂಥವ್ರಿಲ್ಲ ಅನ್ನೋದು ಖುಷಿ ಆಯಿತು. ನಾನು ಚಿನ್ನ ಐತೆ, 1,000 ಐತೆ, 5,000 ನಿನಗೂ ಖುಷಿ ಆಯಿತು. ಅಷ್ಟೇ, ಇಷ್ಟೇ ಪ್ರಪಂಚ. ಆದರೆ ನಾವು ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡೋದೇನು? ಚೆನ್ನಾಗಿ ಮಾತಾಡಬೇಕು, ಹೊಗಳ್ಬೇಕು ಅಂತ. ಆದರೆ ಈ ಪ್ರಪಂಚದಲ್ಲಿ ಅದು ಸಾಧ್ಯ, ಸರಿನಾ? ಅದೇ ಪ್ರಕಾರವಾಗಿ ತಿನ್ನೋದು, ನಾಲಿಗೆಗೆ ಏನೆಲ್ಲ ನೋಡ್ತೀವಿ ಅದೆಲ್ಲ ಹೇಗಿರಬೇಕು? ಚೆನ್ನಾಗಿರ್ಬೇಕು. ಅದಕ್ಕೆ ತಾನೇ ಎಷ್ಟೆಷ್ಟು ಹೋಟ್ಲಿಗೆ ಹೋಗ್ತೀವಿ, ಎಷ್ಟೆಷ್ಟು ಇದಕ್ಕೆ ಹೋಗ್ತೀವಿ. ನಮ್ಮೂರು ತಿಂಡಿ, ನಿಮ್ಮೂರು ತಿಂಡಿ, ಅವ್ರ ತಿಂಡಿ, ಇವ್ರ ತಿಂಡಿ, ಹಳ್ಳಿ ಮನೆ ಊಟ, ಅವ್ರ ಮನೆ ಊಟ, ಇನ್ನೊಬ್ಬರ ಮನೆ ಊಟ. ಯಾಕೆ ಹೋಗ್ತೀರಾ? ತಿಂದರೆ ಚೆನ್ನಾಗಿರುತ್ತೆ ಅಂತ ಹೋಗ್ತೀರಾ, ಹೌದಲ್ವಾ? ಆದರೆ ಎಲ್ಲ ಚೆನ್ನಾಗಿರ್ಬೇಕಂತ ಎಕ್ಸ್ಪೆಕ್ಟೇಷನ್ ಮಾಡಿ ಎಲ್ಲ ಇಂದ್ರಿಯಗಳು ಕೆಲಸ ಮಾಡ್ತಾ ಇರ್ತವೆ. ಆದರೆ ಏನು ಗೊತ್ತಾ? ಭಗವದ್ಗೀತಾ 2ನೇ ಅಧ್ಯಾಯ ಶ್ಲೋಕ 52, 5ನೇ ಅಧ್ಯಾಯ 22
ಶ್ಲೋಕ. ಏಹಿ ಸಂಸ್ಪರ್ಶಜ ಭೋಗ ದುಃಖ ನಯ ಏವತೆ ಆದ್ಯಂತವಂತ ಕೌಂತೆಯ ನತೇಶು ರಮತೆ ಬುಧಃ. ಆದರೆ ಯಾವಾಗಲೂ ಒಂದರ್ಥ ಮಾಡಿ, ಎಲ್ಲ ಇಂದ್ರಿಯ ವಸ್ತುಗಳಿದೆಯಲ್ಲ, ಇದಕ್ಕೆ ಸಂಪರ್ಕ ಬರುವಂತ ಎಲ್ಲ ಇದು ಏನಿದೆ ಅಂದ್ರೆ ಇದರಲ್ಲಿ ಏಹಿ ಸಂಸ್ಪರ್ಶಜ ಭೋಗ ದುಃಖ ನಯ ಏವತೆ. ಇದು ಒಂದಿಲ್ಲ ಒಂಟೆ ನಿಮ್ಗೆ ಏನ್ ಕೊಡುತ್ತೆ? ದುಃಖನೇ ಕೊಡುತ್ತೆ. ಈ ಇಂದ್ರಿಯ ವಸ್ತುಗಳು, ಈ ಇಂದ್ರಿಯಗಳು ನಿಮಗೆ ದುಃಖನೇ ಕೊಡುತ್ತೆ. ಸ್ವಲ್ಪ ಸುಖ ಇರುತ್ತಿಲ್ಲ ಅಂತಲ್ಲ, ಆದ್ರೆ ಅದೇಂಡ ನಿಮಗೆ ದುಃಖನೇ ಕೊಡುತ್ತೆ. ಹಾಗಾಗಿ ಆದ್ಯಂತ, ಯಾಕಂದ್ರೆ ಈ ಒಂದು ಇಂದ್ರಿಯ ವಸ್ತುಗಳಲ್ಲಿ ಇರುವಂತಹ ಸುಖ ಇದೆಯಲ್ಲ, ಅದಕ್ಕೆ ಆದಿಯೂ ಉಂಟು ಅಂತ್ಯವೂ ಉಂಟು. ಆದ್ರೆ ಕೌಂತೆಯ ನತೇಶು ರಮತೆ ಬುಧಃ, ಬುದ್ಧಿವಂತರಾದವರು ಏನ್ ಮಾಡ್ತಾರೆ, ಇದರಲ್ಲೇ ಅವರು ಸುಖವನ್ನ ಹುಡುಕಲ್ಲ. ಯಾಕೆ ಇದನ್ನು ಹೇಳಿದೆ ಅಂದ್ರೆ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತ ಉಷ್ಣ ದುಃಖ ಸುಖ ದುಃಖದ. ಅರ್ಜುನ, ನೀನು ಅನ್ಕೊಂತ ಇದ್ದೀರಿ ಸುಖ ಇವರಿದ್ರೆ ನನಗೆ ಸುಖ, ಇವರಿಂದ ನನಗೆ ಸುಖ, ಅವರಿಂದ ಸುಖ, ಇವರಿಂದ ಸುಖ. ಅರ್ಜುನ, ಇದೆಲ್ಲ ಕೇವಲ ಇಂದ್ರಿಯಗಳಿಗೆ ಸಂಬಂಧಪಟ್ಟಿದ್ದು ಅಷ್ಟೇ. ಇದು ಖಂಡಿತವಾಗ್ಲೂ ಕೂಡ ಸ್ವಲ್ಪ ಹೊತ್ತಿರುತ್ತೆ, ಆದ್ರೆ ಅದು ದುಃಖನೇ ತರುತ್ತೆ. ಇವರಿಂದ ಎಲ್ಲ ಸುಖ ಬರುತ್ತೆ ಸುಖ ಬರುತ್ತೆ ಅಂತೆಲ್ಲ ಅನ್ಕೋಬೇಡ. ಅರ್ಜುನ ಏನ್ ಅನ್ಕೊಂಡ ಗೊತ್ತಾ, ಅವರಿಂದ ಸುಖ ಬರುತ್ತೆ, ಕೃಷ್ಣ ನಿನ್ನಿಂದ ನನಗೆ ದುಃಖ ಬರುತ್ತೆ. ಅವರೆಲ್ಲ ಇದ್ರೆ ಚೆನ್ನಾಗಿರುತ್ತೆ, ನೀನ್ ಪಕ್ಕ ನಿಂತ್ಕೊಂಡು ಯುದ್ಧ ಮಾಡೋದ ದುಃಖ ಕೊಡ್ತಾ ಇದೆ. ನಾವ್ಯಾವಾಗಲೂ ಅಷ್ಟೇ, ಕೃಷ್ಣ ಅಂದ್ರೆ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಜಾಸ್ತಿ, ಗೈಡ್ಲೈನ್ಸ್, ಇನ್ಸ್ಟ್ರಕ್ಷನ್ಸ್, ಸಜೆಷನ್ಸ್ ಅಂದ್ರೆ ಯಾರಿಗಾಗಲಿ ಕಷ್ಟ. ಆದ್ರೆ ಫ್ರೆಂಡ್ಸ್ ಅವ್ರು ಎಂತೆಂತ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಗೊತ್ತಾ, ಎಷ್ಟು ಚೆನ್ನಾಗಿರುತ್ತೆ. ತಂದೆ ತಾಯಿಗಳು ಇನ್ಸ್ಟ್ರಕ್ಷನ್ಸ್ ಅಂದ್ರೆ ಯಾವಾಗಲೂ ಕಷ್ಟ. ಅಪ್ಪ, ನಾನೊಂದು ಹುಡುಗಿನ ಇಷ್ಟಪಟ್ಟಿದ್ದೀನಪ್ಪ, ಹುಡುಗಿ ಒಂದು ಜವಾಬ್ದಾರಿ ಇಲ್ಲ, ಮತ್ತೊಂದಿಲ್ಲ ಮಗದೊಂದಿಲ್ಲ, ಇನ್ನು ಈಗ ತಾನೇ ಹೋಗ್ತಾಯ್ಯಾ, ಆವಾಗಲೇ ಹುಡುಗಿ ಇನ್ನು ಮಾಡೋ ಜವಾಬ್ದಾರಿ ನಮ್ದು, ನಾವು ಮಾಡ್ತೀವಿ. ಏನನ್ಸುತ್ತೆ? ಬೇಜಾರು ಅನ್ಸುತ್ತೆ. ಅಪ್ಪನಿಂದ ದುಃಖನೇ ಆಗೋದು. ಪೆದ್ದೋಳು ಅಂದಾರೆ ಯಾವಾಗಲೂ ಹೇಳಿದ ಮಾತೇ ಕೇಳಲ್ಲ. ಅದೇ ಫ್ರೆಂಡ್ಸ್ ಹೇಳಿ, ಮಗ ಏನು ಯೋಚನೆ ಮಾಡಬೇಡ, ಸರಿನಾ, ಯಾವಾಗ ಮದುವೆ, ಎಲ್ಲಿ ಮದುವೆ, ಪ್ಲಾನ್ ನಂದು, ಸ್ಕೆಚ್ ನಂದು, ನೀನು ತಲೆನೇ ಕೆಡ್ಸ್ಕೊಂಡು ಹುಡುಗರೆಲ್ಲ ಇದ್ದೀವಿ. ಅದಕ್ಕಿರುತ್ತೇಳಿ ಖುಷಿಯಾಗಿರುತ್ತೆ. ನಮ್ದು ಸ್ವಭಾವ ಹೇಗಿರುತ್ತೆ ಗೊತ್ತಾ, ಅನ್ಯರಿಂದಲೇ ಸುಖವು ಆಯಿತೆಂಬುದಕ್ಕಿಂತ ನಿನ್ನಿಂದಾಯಿತು ಎಂಬ ಕ್ಲೇಶ ಮೇಲಯ್ಯ. ಅನ್ಯರಿಂದಲೇ ಆಯಿತು ಎಂಬ ಸುಖಕ್ಕಿಂತ ನಿನ್ನಿಂದ ಬರುವಂತ ಒಳ್ಳೆ ದುಃಖನೇ ನನಗೆ ಇಷ್ಟ ಮೇಲು. ಈ ಪ್ರಕಾರವಾಗಿ ಈ ಮಾತ್ರ ಸ್ಪರ್ಶಾಸ್ತ್ರ ಕೌಂತೆಯದಲ್ಲಿ ಒಟ್ಟಾರೆಯಾಗಿ ಏನು ಹೇಳ್ತಾ ಹೊರಟಿದಂದ್ರೆ, ಈ ಎಲ್ಲ ಇಂದ್ರಿಯಗಳಿಗೆ ಸಂಬಂಧಿ ಸುಖ ಮತ್ತೆ ಈ ದುಃಖ ಇದೆಲ್ಲ ಇದೆಯಲ್ಲ, ಇದೆಲ್ಲ ಯಾವ್ದು ಸಂಬಂಧಪಟ್ಟಿದ್ದು? ಇಂದ್ರಿಯಗಳಿಗೆ ಸಂಬಂಧಪಟ್ಟಿದ್ದು. ಇದು ಬರುತ್ತೆ, ಇದು ಹೋಗುತ್ತೆ. ನೀನು ಏನ್ ಮಾಡಬೇಕು? ಸಹಿಸ್ಕೋಬೇಕು ಅಷ್ಟೇ. ಅದಕ್ಕೆ ಎಕ್ಸಾಂಪಲ್ ಕೊಟ್ಟರು. ಎಕ್ಸಾಂಪಲ್ ಏನು ಕೊಟ್ಟರು ಅಂದ್ರೆ, ಮಾಘ ಮಾಸದಲ್ಲಿ ಸಾಧಕರು, ಮಾಘ ಮಾಸದಲ್ಲಿ ತುಂಬಾ ಚಳಿ, ಧನುರ್ಮಾಸ ಟೈಮೆಲ್ಲ ಫುಲ್ ಚಳಿ, ಆದ್ರೂ ಸ್ನಾನ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಲೇಬೇಕು, ಅವ್ರು ಮಾಡೇ ಮಾಡ್ತಾರೆ. ಅದೇ ಪ್ರಕಾರವಾಗಿ ಹೆಣ್ಮಕ್ಳು ಮೇ ತಿಂಗಳು ಜೂನ್ ತಿಂಗಳು ಬಂತಂದ್ರೆ ಆ ಟೈಮಲ್ಲಿ ಒಲೆ ಮುಂದೆ ಕೂತ್ಕೊಳ್ಳೋದು ತುಂಬಾ ಕಷ್ಟ. ಈಗಲೂ ನೋಡಿ, ಈಗಲೇ ಎಷ್ಟು ಧಗೆ ಇದೆ. ಅಡುಗೆ ಮನೇಲಿ ನೀವು ಕೂತಿರ್ತಾರೆ ಅನ್ಕೊಳ್ಳಿ, ಏನೋ ಮಧ್ಯಾಹ್ನ ಅಡುಗೆ ಮಾಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಧಗೆಗೆ, ಆ ಬೆಂಕಿಗೆ. ಇನ್ನು ಆ ಕಾಲದಲ್ಲಿ ಹೆಂಗಿತ್ತು, ಸ್ವಲ್ಪ ಒಲೆ ಮುಂದೆ ಕೂತ್ಕೊಂಡು ಎಲ್ಲ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಅಲ್ಲ. ಆದ್ರೂ ಆ ತಾಯಿ ಏನ್ ಮಾಡ್ಬೇಕು? ಅಡುಗೆ ಮಾಡಲೇಬೇಕು. ಆ ಸನ್ಯಾಸಿ ಸ್ನಾನ ಮಾಡಲೇಬೇಕು, ಈ ತಾಯಿ ಅಡುಗೆ ಮಾಡಲೇಬೇಕು, ನೀನು ಕ್ಷತ್ರಿಯ ಯುದ್ಧ ಮಾಡಲೇಬೇಕು. ಅವ್ರು ಹೆಂಗೆ ಸಹಿಸ್ಕೊಂಡ್ರು ನೀನು ಕೂಡ ಹಂಗೆ ಸಹಿಸ್ಕೋಬೇಕು. ಸಹಿಸ್ಕೊಂಡು ಏನ್ ಮಾಡ್ಬೇಕು? ಯುದ್ಧ. ಅದನ್ನೇ ಹೇಳಿದ್ರು ಪ್ರಾರಂಭದಲ್ಲಿ. ಏನ್ ಹೇಳಿದ್ರೆ, ಎಷ್ಟು ಚೆನ್ನಾಗಿ ಒಳ್ಳೆ ಮಾತನ್ನ ಪ್ರಭುಪಾದಲ್ಲಿ ಹೇಳ್ತಿದ್ದಾರೆ ಅಂದ್ರೆ, ಕರ್ತವ್ಯ ನಿರ್ವಹಣೆಯಲ್ಲಿ ಅಶಾಶ್ವತವಾದ ಸುಖ ದುಃಖಗಳ ಆಗು ಹೋಗುಗಳನ್ನು ಸಹಿಸಿಕೊಂಡು ನಿನ್ನ ಕರ್ತವ್ಯನ ನೀನು ಮಾಡಲೇಬೇಕು. ಸೊ ಈ ಪ್ರಕಾರವಾಗಿ ಸಹಿಸಿಕೊಳ್ಳಲೇಬೇಕು ಅಂತ ಹೇಳ್ತಾ ಅರ್ಜುನ, ನೀನು ಇವಾಗ ಯುದ್ಧ ಮಾಡು. ನಮಗೇನು ಪಾಠ? ಅದು ತುಂಬಾ ಮುಖ್ಯ ಅಲ್ವಾ? ನಮಗೂ ಕೂಡ ಅದೇ ತಾನೇ ತುಂಬಾ ಮುಖ್ಯವಾದಂಥ ಪಾಠ. ಏನಂದ್ರೆ, ನಮಗೆ ಭಗವದ್ಗೀತೆ ಹೇಳಿಕೊಡುತ್ತೆ, ನಾವೆಲ್ಲರೂ ಕೂಡ ಏನ್ ಮಾಡಬೇಕು? ಸಹಿಸ್ಕೋಬೇಕು. ಅಲ್ಲಿ ಅರ್ಜುನ ಯುದ್ಧ ಭೂಮಿಯಲ್ಲಿ ಸಹಿಸ್ಕೋತಾ ಇದ್ದಾನೆ. ನಾವು ಕೂಡ 4 ರೀತಿಯಾದಂತಹ ಕೆಲವೊಂದು ವಿಷಯಗಳನ್ನ ಸಹಿಸ್ಕೋಬೇಕು. ಅದರಲ್ಲಿ ತುಂಬಾ ಮುಖ್ಯವಾಗಿ ಏನು ಅಂದ್ರೆ, ಶಾಸ್ತ್ರ ಹೇಳುತ್ತೆ, ಒಂದು ವೇಗ ಸಹಿಷ್ಣುತ. ವೇಗ ಸಹಿಷ್ಣುತ ಅಂದ್ರೆ
ವೇಗ ಅಂದ್ರೆ ಏನು ಗೊತ್ತಾ? ವಾಚೋ ವೇಗಂ, ಮನಸ ಕ್ರೋಧ ವೇಗಂ, ಜಿಹ್ವಾ ವೇಗಂ, ಉದರ ಉಪಸ್ಥ ವೇಗಂ. ಈ ಎಲ್ಲ ವೇಗಗಳಿದೆಯಲ್ಲ ಅದನ್ನ ಸ್ವಲ್ಪ ಸಹಿಸ್ಕೋಬೇಕು. ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯ ಇದೆಯಲ್ಲ ಅದನ್ನ ಸಹಿಸ್ಕೋಬೇಕು. ಎರಡನೇದಾಗಿ ದ್ವಂದ್ವ ಸಹಿಷ್ಣುತಾ. ಕೆಲವು ಸರಿ ಜೀವನದಲ್ಲಿ ಏನಾಗುತ್ತಂದ್ರೆ ನಾವು ಎಕ್ಸ್ಪೆಕ್ಟೇಷನ್ ಒಂದು ಇಟ್ಕೊಂಡಿರ್ತೀವಿ, ಅದು ಇನ್ನೊಂದೇ ಬಂದಿರುತ್ತೆ. ನಾನು ಅವ್ರಿಗೆ ತುಂಬಾ ಒಳ್ಳೇದು ಮಾಡಿರ್ತೀನಿ, ನಾನು ಅವ್ನಿಗೆ ಎಷ್ಟು ಒಳ್ಳೇದು ಮಾಡ್ತಾ ಇರ್ತೀನೋ ಅವನು ನಿನ್ನ ಕೆಟ್ಟದೇ ಮಾಡ್ತಾ ಅಂತ ಅಪೋಸಿಷನ್ ಯಾವಾಗಲೂ ಮಾಡ್ತಾ ಇರ್ತಾರೆ. ಕೆಲವು ದ್ವಂದ್ವ ಇರುತ್ತೆ, ಸಹಿಸ್ಕೋಬೇಕು. ತುಂಬಾ ಮುಖ್ಯವಾಗಿ ಯಾವಾಗಲೂ ಕೂಡ ಕೆಲವು ಸರಿ ಹೆಂಗಾಗ್ಬಿಡುತ್ತಂದ್ರೆ ಅರ್ಜುನಗೂ ಇದೆ ಕೃಷ್ಣಗೂ ಇದೆ ಸನ್ನಿವೇಶ. ಇಷ್ಟೆಲ್ಲ ಹೇಳಿ ಅರ್ಜುನನಿಗೆ ಯುದ್ಧ ಮಾಡೋಕ್ಕೂ ಮುಂಚೆ ಇಡೀ ಇದನ್ನೆಲ್ಲ ಹೇಳಿದ್ಮೇಲೆ, ಭಗವದ್ಗೀತೆ 700 ಶ್ಲೋಕಗಳೆಲ್ಲ ಹೇಳಿದ್ಮೇಲೆ ಯುದ್ಧ ಪ್ರಾರಂಭವಾಗಿದೆ, ಎಷ್ಟೋ ದಿನಗಳಾಗಿದೆ. ಆ ಯುದ್ಧದಲ್ಲಿ ಏನಾಯ್ತು ಅಂದ್ರೆ ಅಭಿಮನ್ಯು ಸಂಹಾರ ಆಗೋದು. ಅಭಿಮನ್ಯುನ ಕೊಂದುಬಿಟ್ರು, ಮೋಸವಾಗಿ ಕೊಂದುಬಿಟ್ರು. ಅರ್ಜುನ ಜೋರಾಗಿ ಅಳ್ತಾ ಇದ್ದಾನೆ, ಕೃಷ್ಣ ಅವಕ್ಕಿಂತ ಜೋರಾಗಿ ಅಳ್ತಾನೆ. ಅರ್ಜುನ ಕೇಳಿದ, ಕೃಷ್ಣ ಸತ್ತ ನನ್ನ ಮಗ, ನಾನು ಅಳ್ತಾ ಇದ್ದೀನಿ, ನೀನೇ ಯಾಕೆ ಅಳ್ತಾ ಇದೀಯ? ಅಯ್ಯ ರಾಜ, ಭಗವದ್ಗೀತೆ 700 ಶ್ಲೋಕ ಹೇಳಿದ್ದೀನಿ, ಈ ದೇಹ ಏನು, ಹ್ಯಾಂಗ್ ಬರುತ್ತೆ, ಎಲ್ಲಿಂದ ಬರುತ್ತೆ? ಶಾಶ್ವತವಾಗಿರೋದು ದೇಹ ಅಲ್ಲ, ಶಾಶ್ವತವಾದದ್ದು ಆತ್ಮ, ಅಶಾಶ್ವತವಾದ ದೇಹ. ಈ ದೇಹ ಈಗಲೂ ಆಗೋ ಸತ್ತೆ ಸಾಯುತ್ತೆ. ನತ್ವೇವ ನಾತುನ ನಾತು ಜಾಸಂ ನತ್ವಂ ನೇಮ ಜನಾಧಿಪ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಎಷ್ಟು 700 ಶ್ಲೋಕ ಹೇಳಿದ್ರು ಕೃಷ್ಣ, ನನಗೆಲ್ಲ ಅರ್ಥ ಆಯ್ತು. ಈಗ ಯುದ್ಧ ಮಾಡ್ತೀನಿ, ಇಷ್ಟು ಪ್ರಾರಂಭ ಆಗಿದ ತಕ್ಷಣ ಮತ್ತೆ ಅವ್ರು ಸತ್ರು ಇವ್ರು ಸತ್ರು ಅಂತ ನೀನು ಹತ್ಕೊಂಡು ಗೊತ್ತಿದೆಯಲ್ಲ. ಇಷ್ಟೆಲ್ಲ ಶ್ಲೋಕ ಹೇಳಿದ್ಮೇಲೆ ನನಗೆ ಶೋಕ ಬರ್ತಾ ಇದ್ದೀವಿ, ಹಂಗಾಗಿ ನಾನು ಅಳ್ತಾ ಇದ್ದೀನಿ. ಅದೇ ದ್ವಂದ್ವ. ಮೂರನೇದಾಗಿ ಏನಂದ್ರೆ ಪರಮತ ವೇಗ. ಪರಮತ ವೇಗ. ನಮ್ಮ ಸುತ್ತಮುತ್ತ ಇದ್ದಾರಲ್ಲ ಎಲ್ಲರಲ್ಲೂ ಒಂದೇ ಮೆಂಟಾಲಿಟಿ ಇರಲ್ಲ, ಒಬ್ಬೊಬ್ರದ್ದು ಒಂದೊಂದು ಮೆಂಟಾಲಿಟಿ. ನೀವೆಲ್ಲ ಮ್ಯಾನೇಜ್ಮೆಂಟ್ ಎಲ್ಲ ಇದ್ಬಿಟ್ರೆ ನಿಮ್ಗೆ ಗೊತ್ತಾಗುತ್ತೆ. ಒಬ್ಬೊಬ್ಬರು ಒಂದೊಂದು ಮೆಂಟ, ನಾವು ಇದನ್ನ ಹೇಳಿದ್ರೆ ಅಲ್ಲ ಅದು ಅಂತಾರೆ, ಅವ್ರು ಇದು ಅಂತಾರೆ. ಅಂದ್ರೆ ಭಿನ್ನ ಮತಗಳು ಯಾವಾಗಲೂ ಇದ್ದೇ ಇರುತ್ತೆ. ಸುತ್ತಮುತ್ತ ಯಾರು ಕೂಡ ಒಂದೇ ಕಾನ್ಸೆಪ್ಟ್ ಅಲ್ಲಿ ಇಲ್ಲಲ್ಲ. ಅದು ಕೂಡ ನೀವೇನ್ ಮಾಡಬೇಕು? ಸಹಿಸ್ಕೊಳ್ಳಿ. ಅಂಡ್ ಲಾಸ್ಟ್ ಬಟ್ ವೆರಿ ಇಂಪಾರ್ಟೆಂಟ್ ಏನಂದ್ರೆ ಪರ ಉತ್ಕರ್ಷ ವೇಗ. ಏನ್ ಗೊತ್ತಾ? ಇದನ್ನ ಸಹಿಸ್ಕೊಳ್ಳೇಬೇಕು. ಪರ ಉತ್ಕರ್ಷ ಅಂದ್ರೆ ಇನ್ನೊಬ್ರು ಏನಾದ್ರು ಏಳಿಗೆ ಆಗ್ತಾ ಇದ್ರೆ, ಸ್ವಲ್ಪ ಮೇಲಕ್ಕೆ ಹೋಗ್ತಾ ಇದ್ರೆ ಅದನ್ನ ನೋಡಿ ಏನ್ ಮಾಡ್ಬೇಕು? ಸಹಿಸ್ಕೊಳ್ಬೇಕು. ಖುಷಿ ಪಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ನಿಗೇನೋ ಒಳ್ಳೇದಾಗೈತೆ, ಸರಿನಾ, ವಾ ಒಳ್ಳೇದು, ತುಂಬಾ ಒಳ್ಳೇದಾಯ್ತು, ಇನ್ನೂ ಚೆನ್ನಾಗಿ ಬೆಳಿಬೇಕು ಅಂತ ಅಂದಿನ ಅಂದ್ರೂ ಪರವಾಗಿಲ್ಲ, ಸಹಿಸ್ಕೊಳ್ಳಿ. ಅವ್ರು ಒಳ್ಳೇದಾಗ್ತಾ ಇಲ್ಲ, ಭಗವಂತ ಚೆನ್ನಾಗಿಟ್ಟಿಲ್ಲ, ಸಹಿಸ್ಕೊಳ್ಳಿ. ಅದು ತುಂಬಾ ಕಷ್ಟ. ಯಾರಿಗಾದ್ರೂ ಪರವಾಗಿಲ್ಲ, ಆದ್ರೆ ನನ್ನ ಶತ್ರು ಮಾತ್ರ ಆಗ್ಬಾರ್ದು ಅಷ್ಟೇ. ಸಹಿಸ್ಕೊಳ್ಳಿ ಅನ್ನೋದನ್ನ ತುಂಬಾ ಚೆನ್ನಾಗಿ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಅದನ್ನು ತುಂಬಾ ಮುಖ್ಯವಾಗಿ ಈ ಶ್ಲೋಕದಲ್ಲಿ 2 ವಿಚಾರ ಹೇಳ್ತಾ ಇದ್ದಾರೆ. ಮಾತ್ರ ಸ್ಪರ್ಶಾಸ್ತು ಕೌಂಟೇಯ. ಈ ಮಾತು ತುಂಬಾ ಇಂಪಾರ್ಟೆಂಟ್. ಅರ್ಜುನ ಇಷ್ಟೆಲ್ಲ ಯಾಕಪ್ಪ? ನೀನ್ ಯಾರು? ಕೌಂಟೇಯ. ಕೌಂಟೇಯ ಅಂದ್ರೆ ಯಾರು? ಕುಂತಿಯ ಮಗ. ಎಂತ ವಂಶ ಪರಂಪರೆಯಲ್ಲಿ ಬಂದಿದೆ. ನಿನ್ನ ತಾಯಿ ಯಾರು? ಅವಳು ಹುಟ್ಟಿದಾಗಿಂದ ಚಿಕ್ಕ ವಯಸ್ಸಿನಿಂದ ಇಲ್ಲಿವರೆಗೂ ಕೂಡ ಅವಳ ಜೀವನ ಅದ್ಭುತ, ಅವಳು ಸುಖನೇ ಕಂಡಿಲ್ಲ, ಎಲ್ಲವನ್ನು ಸಹಿಸ್ಕೊಂಡ್ ಬಂದವಳೆ. ಮದುವೆಗೂ ಮುಂಚೆ ಮಕ್ಕಳು ಸಹಿಸ್ಕೊಂಡು, ಮದುವೆ ಆದ್ಮೇಲೆ ಪಾಂಡು ಮಹಾರಾಜ ಏನಾದ್ರು ದೇಹ ಬಿಟ್ರು, ಸಹಿಸ್ಕೊಂಡು 5 ಜನ ಮಕ್ಕಳನ್ನ ಕಟ್ಕೊಂಡು, ಮಾದ್ರಿ ಕೂಡ ದೇಹ ಬಿಟ್ರು, ಸಹಿಸ್ಕೊಂಡು, ಕಾಡ್ಕೊಂಡು ಸಹಿಸ್ಕೊಂಡು, ಕಾಡಲ್ಲಿದ್ದೋಳನ್ನ ನಾಡು ಕರ್ಕೊಂಡ್ಬಂದ್ರೆ ವಿಷ ಹಾಕಿದ್ರು ಸಹಿಸ್ಕೊಂಡ್ರು, ಬೆಂಕಿ ಹಾಕಿದ್ರು ಸಹಿಸ್ಕೊಂಡ್ರು, ಕಾಡು ಕಟ್ಟಿದ್ರು ಸಹಿಸ್ಕೊಂಡ್ರು, ಅಜ್ಞಾತ ನೀವೆಲ್ಲ ಭಿಕ್ಷೆ ಬೆಳಕ್ ಹೋದ್ರಿ ಸಹಿಸ್ಕೊಂಡ್ವಿ, ಅಜ್ಞಾತವಾಸ ಸಹಿಸ್ಕೊಂಡ್ವಿ. ಎಷ್ಟು ದ್ರೌಪದಿಗೆ ಇಷ್ಟೆಲ್ಲ ಮಾನಭಂಗ ಆಯ್ತು, ಸಹಿಸ್ಕೊಂಡು. ಅಂತ ದಿ ಗ್ರೇಟ್ ಕುಂತಿ ಮಗ ಆಗೋದು ಸಹಿಸ್ಕೊಳ್ಳೋ ಅಂದ್ರೆ ನಾನು ಯುದ್ಧ ಮಾಡಲ್ಲ ಅಂತೀಯಲ್ಲ, ಆ ತಾಯಿ ಘನತೆಗೆ ಧಕ್ಕೆ ತರೋದು ಬೇಡ, ಸಹಿಸ್ಕೊ, ಯುದ್ಧ ಮಾಡ. ಇನ್ನೊಂದು ಪಾಠ, ಸಹಿಷ್ಣುತೆ ಅಂದ್ರೆ ಎಲ್ಲ ಸಹಿಸ್ಕೊಂಡಿರ್ಬೇಕು. ನೀವು ಬೈರಿ ಸಹಿಸ್ಕೋತೀವಿ, ನೀವು ಹೊಡೀರಿ ಸಹಿಸ್ಕೋತೀವಿ, ನಮ್ಮ ಮನೆಗೆ ಒಂದು ಬೀಗ ಹೊಡೀರಿ ಸಹಿಸ್ಕೋತೀವಿ, ನಮ್ಮ ಮನೇಲಿರೋನೆಲ್ಲ ಎತ್ಕೊಂಡು ಹೊಡಿ ಸಹಿಸ್ಕೋತೀವಿ. ಅದನ್ನ ಕೃಷ್ಣ ಹೇಳ್ತಾ ಇಲ್ಲ. ಕೃಷ್ಣ ಯುದ್ಧ ಮಾಡು ಅಂತ ಹೇಳ್ತಾ ಇಲ್ಲ, ಅದೇ ಸಹಿಸ್ಕೊ ಅಂತ ಹೇಳ್ತಾ ಇಲ್ಲ. ಕೃಷ್ಣ ಹೇಳ್ತಾ ಇದ್ದಾರೆ, ಆ ದ್ರೌಪದಿಗೆ, ಆ ನಾರಿ ಬಳಿಗೆ ವಸ್ತ್ರಾಭರಣ ಆಗಿದೆ,
ಸಹಿಸ್ಕೋಬೇಡ, ಯುದ್ಧ ಮಾಡು. ಮನೆಗೆ ಕನ್ನ ಹಾಕಿದ್ದಾರೆ, ಬೆಂಕಿ ಹಾಕಿದ್ದಾರೆ, ವಿಷ ಹಾಕಿದ್ದಾರೆ, ಇಷ್ಟೆಲ್ಲ ತೊಂದರೆ ಕಟ್ಟಿದ್ದಾರೆ, ಮೋಸದಿಂದ ನಿಮ್ಮನ್ನ ಕಳಿಸಿದ್ದಾರೆ, ಸಹಿಸ್ಕೋಬೇಡ, ಯುದ್ಧ ಮಾಡು. ಅದು ಯಾರು ಸಹಿಸ್ಕೋಬೇಕು ಗೊತ್ತಾ? ಯುದ್ಧ ಮಾಡಿದ್ಮೇಲೆ ನಿಮಗೆ ಜಯ ಬರುತ್ತೆ, ಅವ್ರ ದೇಹ ಬಿಡ್ತಾರೆ, ಅದನ್ನ ಮಾತ್ರ ಸಹಿಸ್ಕೊ. ಆದರೆ ಯುದ್ಧ ನೀವು ಮಾಡಬೇಕು. ಅದೇ ಪ್ರಕಾರವಾಗಿ ಸಂಸಾರದಲ್ಲಿ ಸಹಿಷ್ಣುತೆ ತುಂಬಾ ಮುಖ್ಯ. ಅದಕ್ಕೆ ಎಲ್ಲರೂ ಹೇಳ್ತಾರೆ, ಎಲ್ಲ ಕಡೆ ಏನದು ಕೌನ್ಸಿಲಿಂಗ್ ಎಲ್ಲ ಒಂದೇ ಮಾತೆ, ಸಂಸಾರ ಸುಖವಾಗಿರ್ಬೇಕಂದ್ರೆ ಏನ್ ಮಾಡಬೇಕು? ದೊಡ್ಡವರೆಲ್ಲ ಮೊದಲನೇ ಮಾತೆ ಗೊತ್ತಾ? ಸ್ವಲ್ಪ ಸಹಿಸ್ಕೊಂಡು ಹೋಗ್ರಪ್ಪ. ಮದುವೆ ಆದ್ಮೇಲೆ ಮದುವೆ ಮುಂಚೆನೇ ಹೇಳ್ಬಿಡ್ತಾರೆ, ಅಡಿಯಂದ್ರೆ ಸ್ವಲ್ಪ ನನ್ನ ಮಗಳು ಸ್ವಲ್ಪ ಒಂಥರ ಸಹಿಸ್ಕೊಂಡು ಹೋಗಪ್ಪ. ಸಹಿಸ್ಕೊಂಡು ಹೋದ್ರೆ ವಿಷಯ ಅಂದ್ರೆ ಸಹಿಷ್ಣುತೆ ತುಂಬಾ ಇಂಪಾರ್ಟೆನ್ಸ್. ಅದಕ್ಕೆ ಸಹಿಷ್ಣುತೆ ಆ ಹೆಸರಲ್ಲಿ ನಾವು ಕರ್ತವ್ಯ ಬಿಡೋ ಹಾಗಿಲ್ಲ. ಕರ್ತವ್ಯವನ್ನು ಮಾಡ್ತಾ ಅದ್ರ ಬರುವಂತ ರಿಸಲ್ಟ್ ಸಹಿಸ್ಕೊಂಡು ಯುದ್ಧ ಮಾಡು. ಯುದ್ಧ ಮಾಡಿದ್ಮೇಲೆ ಏನೆಲ್ಲ ಆಗುತ್ತಲ್ಲ, ಎಷ್ಟೋ ಜನ ದೇಹ ಬಿಡ್ತಾ ಇದ್ದಿಲ್ಲ, ಆದರೆ ಧರ್ಮಕ್ಕೋಸ್ಕರ ಯುದ್ಧ ಮಾಡು. ಯುದ್ಧದಲ್ಲಿ ಎಷ್ಟೋ ಸಾವು ನೋವುಗಳಾಗುತ್ತೆ, ಸಹಿಸು. ಅಷ್ಟು ವಿಚಾರನ ಅವ್ರಿಗೆ ಹೇಳ್ತಾರೆ. ಸೊ ಈ ಪ್ರಕಾರವಾಗಿ ಈ ಒಂದು ಸಹನೆ ಅನ್ನೋದನ್ನ ನಾವು ಕಲ್ತ್ಕೊಂಡ್ರೆ ಅದನ್ನೊಂದು ಎಕ್ಸಾಂಪಲ್ ಹೇಳ್ತಾರೆ. ಯಾವ ಥರ ಅಂದರೆ, ಈ ಒಂದು ಸಹನೆ ಅನ್ನೋದು ಕಾಲಿಗೆ ಒಂದು ಪಾದರಕ್ಷೆ ಇದ್ದಂಗೆ. ಸಹನೆ ಇತ್ತು ಅಂದರೆ ನೀವು ನಡ್ಕೊಂಡು ಹೋಗ್ಬೇಕಂದ್ರೆ ಕಲ್ಲು ಮುಳ್ಳು ಮತ್ತೊಂದು ತುಂಬ ಇರುತ್ತೆ. ಹಾಗೆ ನಡ್ಕೊಂಡು ಹೋದ್ರೆ ಚುಚ್ಕೊಳ್ಳುತ್ತೆ, ನಿನ್ನ ಜರ್ನಿನೇ ಸಾಗೋದಿಲ್ಲ. ಆದರೆ ಪಾದರಕ್ಷೆಗಳನ್ನು ಹಾಕೊಂಡ್ರೆ ಹೋಗೋ ಜರ್ನಿಯಲ್ಲಿ ಕಲ್ಲಿರಲಿ, ಮುಳ್ಳಿರಲಿ, ಮಳೆ ಇರಲಿ, ಮತ್ತೊಂದು ಏನಾಗುತ್ತೆ, ಜರ್ನಿ ಹೋಗ್ತಾ ಇರುತ್ತೆ. ಅದೇ ಪ್ರಕಾರವಾಗಿ ಅದು ಭಕ್ತಿ ಸೇವೆ ಇರಲಿ, ಭೌತಿಕವಾದಂಥ ಜೀವನ ಇರಲಿ, ಸಹನೆ ಅನ್ನೋದು ನಾವು ಕಲ್ತ್ಕೋಬೇಕು. ಸಹನೆ ಅಂದರೆ ಕರ್ತವ್ಯ ಮಾಡಬಾರ್ದು ಅಂತಲ್ಲ, ಕರ್ತವ್ಯವನ್ನು ಮಾಡಬೇಕು. ಆದರೆ ಕರ್ತವ್ಯದಲ್ಲಿ ಬರುವಂಥ ಎಲ್ಲ ರಿಸಲ್ಟ್ ಕಾನ್ಸಿಕ್ವೆನ್ಸಸ್ ಏನು ಮಾಡಬೇಕು, ಸಹಿಸ್ಕೋಬೇಕು. ಇಷ್ಟಪಟ್ಟು ಮದುವೆ ಆಗ್ತೀವಿ ಹುಡುಗಿನ, ಮದುವೆ ಚೆನ್ನಾಗಾಗಿರ್ತೀವಿ, ಜೋರಾಗಿರ್ತೀವಿ, ಮದುವೆ ಆದ್ಮೇಲೆ ರಿಸಲ್ಟ್ ಉಲ್ಟಾ ಇರುತ್ತೆ. ಕಾನ್ಸಿಕ್ವೆನ್ಸಸ್ನ ನೀವೇನು ಮಾಡಬೇಕು, ಸಹಿಸ್ಕೋಬೇಕು. ಸಹಿಸ್ಕೊಂಡಿಲ್ಲ ಅಂದರೆ ಸಂಸಾರ ಎರಡಾಗುತ್ತೆ. ಹಾಗಾಗಿ ಇಷ್ಟಪಟ್ಟಿದ್ದು ನಾನು, ಮದುವೆ ಆಗಿದ್ದು ನಾನು, ಮದುವೆ ಆದ್ಮೇಲೆ ನಾನು ಹಂಗೆ ಅನ್ಕೊಂಡಿದ್ದೆ, ಇವಾಗ ಹಿಂಗಿದೆ ಅಂದರೆ ಆವಾಗ ಏನು ಅನ್ಕೊಂಡಿದ್ದೋ ಇವಾಗ ಹೆಂಗಿದೆಯೋ ಏನೇ ಇದೆ, ಏನು ಮಾಡಬೇಕು, ಸಹಿಸ್ಕೊಂಡು ಹೋಗ್ಬೇಕು ಅಂತ ಒಂದು ಒಳ್ಳೆ ಮಾತನ್ನ ಅರ್ಜುನನಿಗೆ ಕೃಷ್ಣ 14ನೇ ಶ್ಲೋಕದಲ್ಲಿದ್ರೆ 15ನೇ ಶ್ಲೋಕದಲ್ಲಿ ಇನ್ನೂ ಅದ್ಭುತವಾದಂಥ ಇನ್ನೊಂದು ಮಾತನ್ನು ಹೇಳ್ತಾ ಇದ್ದಾರೆ. ಆ ಒಂದು 15ನೇ ಶ್ಲೋಕ ಈ ಪ್ರಕಾರವಿದೆ. ಯಂ ಹೀನಾ ವ್ಯತಯಂತೆ ತೇ ಪುರುಷಂ ಪುರುಷರ್ಷಭಾ ಸಮದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಪುರುಷ ಶ್ರೇಷ್ಠನೇ ಸುಖ ದುಃಖಗಳಿಂದ ವಿಚಲಿತನಾಗದೆ ಉಭಯ ಸ್ಥಿತಿಗಳಲ್ಲಿಯೂ ದೃಢನಾಗಿರುವ ಮನುಷ್ಯನು ಮೋಕ್ಷಕ್ಕೆ ಅರ್ಹನಾದವನು. ಈ ಒಂದು ಶ್ಲೋಕದಲ್ಲಿ ತಾತ್ಪರ್ಯ ಏನು ಗೊತ್ತಾ? 13ನೇ ಶ್ಲೋಕದಲ್ಲಿ ಮೊಟ್ಟ ಮೊದಲನೇದಾಗಿ ಭಗವಂತ ಹೇಳಿದರು, ದೇಹಿನೋಸ್ಮಿನ್ಯತಾ ದೇಹಿ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ. ಧೀರನಾದವನು ಏನಿರಬಾರ್ದು ಅಂದ್ರೆ ವ್ಯಾಕುಲತೆ ಇರಬಾರ್ದು. ಹಿಂಗಾಗ್ತು ದೇಹ, ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋದ್ರೂ ಕೂಡ ಆ ಧೀರನಾದವನು ಅದರಿಂದ ಏನಾಗುತ್ತೆ, ವಿಚಲಿತನಾಗಬಾರ್ದು. 14ನೇ ಶ್ಲೋಕದಲ್ಲಿ ಏನ್ ಹೇಳಿದ್ರು ಗೊತ್ತಾ? ಆ ಧೀರನಾದವನು ಇನ್ನೊಂದು ಕ್ವಾಲಿಟಿ ಇದೆ, ಅದೇನಂದ್ರೆ ಅಲ್ಲಿ ವಿಚಲಿತನಾಗಬಾರದು, ಇಲ್ಲಿ ಸಹಿಷ್ಣುತೆ ಉಳ್ಳವನಾಗಿರ್ಬೇಕು. 14ನೇ ಶ್ಲೋಕದಲ್ಲಿ ಏನಿರಬೇಕು, ಸಹಿಷ್ಣುತೆ ಇರಬೇಕು. 15ನೇ ಶ್ಲೋಕದಲ್ಲಿ ಮತ್ತೆ ರಿಪೀಟ್ ಮಾಡ್ತಾರೆ, ಧೀರ. ಧೀರ ಅಂದ್ರೆ ಏನಾಗಿರ್ಬೇಕಂದ್ರೆ ಡಿಟರ್ಮೈನ್ಡ್ ಆಗಿರ್ಬೇಕು, ದೃಢ ಸಂಕಲ್ಪದಿಂದ ಸುಖ ದುಃಖ ಏನೇ ಬರಲಿ ನಿನ್ನ ಕರ್ತವ್ಯವನ್ನು ನೀನು ಮಾಡಲೇಬೇಕು. ಈ ರೀತಿ ನೀನು ಸಹಿಸಿಕೊಂಡು ಸುಖ ದುಃಖಗಳನ್ನು ಎರಡನ್ನೂ ಕೂಡ ಸಹಿಸಿಕೊಂಡು ನಿನ್ನ ಕರ್ತವ್ಯಗಳನ್ನು ನೀನು ಮಾಡಿದ್ರೆ ನಿನ್ಗೆ ಏನು ಸಿಗುತ್ತಂದ್ರೆ ಮೋಕ್ಷ ಸಿಗುತ್ತೆ ಅಂತ. ಫಸ್ಟ್ ಟೈಮ್ ಇನ್ ಭಗವದ್ಗೀತಾ ಭಗವಂತ ಜೀವನದ ಒಂದು ಗುರಿಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿವರೆಗೂ ಇದ್ರ ಬಗ್ಗೆ ಹೇಳಿಲ್ಲ ನೋಡಿ. ಹೇಳ್ತಾ ಇದ್ದಾರೆ, ಪುರುಷ ಶ್ರೇಷ್ಠನೇ ಸುಖ ದುಃಖಗಳಿಂದ ವಿಚಲಿತನಾಗದೆ ಉಭಯ ಸ್ಥಿತಿಗಳಲ್ಲಿಯೂ ದೃಢರಾಗಿರುವ ಮನುಷ್ಯನು ಮೋಕ್ಷಕ್ಕೆ ಅರ್ಹನು. ಎಷ್ಟು ದೊಡ್ಡ ಮಾತು ನೋಡಿ. ಜಸ್ಟ್ ಸಹಿಸಿಕೊಂಡು ಹೋದ್ರೆ, ದೃಢ ಮನಸ್ಸಿನಿಂದ ಕರ್ತವ್ಯವನ್ನು ಮಾಡ್ತಾ ಹೋದ್ರೆ ಅವ್ನಿಗೆ ಏನು ಪ್ರಾಪ್ತಿ ಆಗುತ್ತೆ? ಮೋಕ್ಷ ಪ್ರಾಪ್ತಿ ಆಗುತ್ತೆ. ಭಕ್ತಿ ಸೇವೆಯಲ್ಲಿ ಸಹನೆಯಿಂದ ಭಕ್ತಿಯನ್ನು ಮಾಡ್ಕೊಳ್ತಾ ಹೋದ್ರೆ ಮೋಕ್ಷ ಪ್ರಾಪ್ತಿ ಆಗುತ್ತೆ.
ಮದುವೆ ಆದ್ಮೇಲೆ ಸಹಿಸ್ಕೊಂಡು ಹೋದ್ರೆ ನೆಮ್ಮದಿ ಪ್ರಾಪ್ತಿ ಆಗುತ್ತೆ. ಸರಿ ಇದೆಲ್ಲ. ಸೊ ಆ ಪ್ರಕಾರವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಹೇಗೆ ಅಂದ್ರೆ ಇದು ತುಂಬಾ ಇಂಪಾರ್ಟೆಂಟ್. ಹೇಳ್ತಾ ಇದ್ದಾರೆ, ದೃಢ ಸಂಕಲ್ಪದಿಂದ ಸುಖ ದುಃಖ ಎರಡನ್ನೂ ಕೂಡ ಸಹಿಸಿಕೊಂಡು ನಿನ್ನ ಕರ್ತವ್ಯವನ್ನು ನೀನು ಮಾಡು. ಅದರಲ್ಲಿ ಮುಂದುವರಿಸಿ ಭಾವಾರ್ಥದಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಮೇಲಿನ ಹಂತವನ್ನು ಮುಟ್ಟಲು ದೃಢ ಸಂಕಲ್ಪ ಮಾಡಿ ಸುಖ ದುಃಖಗಳ ಆಕ್ರಮಣವನ್ನು ಸಮಚಿತ್ತದಿಂದ ಸಹಿಸಬಲ್ಲವನು ಮುಕ್ತಿಗೆ ಅರ್ಹನಾದವನು. ವರ್ಣಾಶ್ರಮ ಧರ್ಮದಲ್ಲಿ 4ನೇ ಆಶ್ರಮವಾದ ಸನ್ಯಾಸವು ಶ್ರಮದಾಯಕವಾದದ್ದು. ಆದರೆ ತನ್ನ ಬದುಕನ್ನು ಪರಿಪೂರ್ಣ ಮಾಡಲು ಬಯಸುವವನು ನಿಶ್ಚಯವಾಗಿಯೂ ಎಷ್ಟೇ ಕಷ್ಟಗಳಿದ್ದರೂ ಸನ್ಯಾಸಾಶ್ರಮವನ್ನು ಸ್ವೀಕರಿಸುವವನು. ಸಾಮಾನ್ಯವಾಗಿ ಕಷ್ಟಗಳು ಉದ್ಭವವಾಗುವುದು ಸಾಂಸಾರಿಕ ಬಾಂಧವ್ಯಗಳನ್ನು ಕಡಿದುಕೊಂಡು ಹೆಂಡತಿ ಮಕ್ಕಳ ಸಂಬಂಧಗಳನ್ನು ತ್ಯಜಿಸಬೇಕಾಗುವುದರಿಂದ. ಆದರೆ ಯಾರೇ ಆದರೂ ಇಂತಹ ಕಷ್ಟಗಳನ್ನು ಸಹಿಸಿಕೊಳ್ಳಲು ಸಮರ್ಥರಾದರೆ ನಿಶ್ಚಯವಾಗಿಯೂ ಅವನ ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಮಾರ್ಗವು ಪೂರ್ಣವಾಗುವುದು. ಹೀಗೆಯೇ ತನ್ನ ಕುಟುಂಬದವರೊಡನೆ ಅಥವಾ ಇತರ ಆಪ್ತೇಷ್ಟರೊಡನೆ ಯುದ್ಧ ಮಾಡುವುದು ಕಷ್ಟವಾದರೂ ಅರ್ಜುನನು ಕ್ಷತ್ರಿಯನಾಗಿ ತನ್ನ ಕರ್ತವ್ಯದಲ್ಲಿ ಮುಂದುವರಿಯಬೇಕೆಂಬ ಉಪದೇಶವು ಇಲ್ಲಿದೆ. ಚೈತನ್ಯ ಮಹಾಪ್ರಭು 24ನೇ ವರ್ಷದಲ್ಲಿ ಸನ್ಯಾಸವನ್ನು ಸ್ವೀಕರಿಸಿದರು. ಅವರ ತರುಣ ಪತ್ನಿ ವೃದ್ಧ ತಾಯಿ ಅವರನ್ನೇ ಅವಲಂಬಿಸಿದ್ದರು. ಅವರನ್ನು ನೋಡಿಕೊಳ್ಳಲು ಬೇರೆ ಯಾರೂ ಇರಲಿಲ್ಲ. ಆದರೂ ಚೈತನ್ಯ ಮಹಾಪ್ರಭು ಒಂದು ಮಹದುದ್ದೇಶಕ್ಕಾಗಿ ಸನ್ಯಾಸಿಗಳಾದರು ಮತ್ತು ತಮ್ಮ ಉನ್ನತ ಕರ್ತವ್ಯಗಳ ಪಾಲನೆಯಲ್ಲಿ ದೃಢವಾಗಿದ್ದರು. ಐಹಿಕ ಬಂಧನದಿಂದ ಮುಕ್ತಿ ಪಡೆಯುವ ಮಾರ್ಗ ಇದು. ಈ ಒಂದು ಶ್ಲೋಕದಲ್ಲಿ ಏನೇನು ಟೈಟಲ್? 14ನೇ ಶ್ಲೋಕದಲ್ಲಿ ಸಹಿಷ್ಣುತೆ ಕಲಿಯೋದಿದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಈ ಒಂದು ಶ್ಲೋಕದಲ್ಲಿ ಅಂದ್ರೆ ದೃಢ ಸಂಕಲ್ಪದಿಂದ ಅದೇ ಸಹಿಷ್ಣುತೆಯನ್ನ ಏನ್ ಮಾಡ್ಬೇಕಂದ್ರೆ ಎಷ್ಟೇ ಕಷ್ಟ ಬಂದರೂ ಕೂಡ ತನ್ನ ಸೇವೆಯಲ್ಲಿ ತಾನು ತೊಡಗಿದಾಗ ಅವನು ಮೋಕ್ಷಕ್ಕೆ ಅರ್ಹನಾಗ್ತಾನೆ ಅನ್ನೋದು ತುಂಬಾ ಮುಖ್ಯವಾದಂಥ ವಿಚಾರ. ಅದಕ್ಕೆ ಎಕ್ಸಾಂಪಲ್ ಇಲ್ಲೇ ಕೊಟ್ಟಿದ್ದಾರೆ. ಒಂದು ಚೈತನ್ಯ ಮಹಾಪ್ರಭುಗಳು ಉನ್ನತ ಉದ್ದೇಶಕ್ಕೋಸ್ಕರ ಸನಾತನ ಧರ್ಮದ ಪ್ರಚಾರಕ್ಕೋಸ್ಕರ ಸನ್ಯಾಸತ್ವವನ್ನು ಸ್ವೀಕರಿಸ್ತಾರೆ. ಅದರಲ್ಲಿ ಎಲ್ಲ ಬಂಧು ಬಳಗವನ್ನು ಅವರು ಬಿಡಬೇಕಾಗುತ್ತೆ. ತುಂಬಾ ಕಷ್ಟ. ಆದ್ರೆ ಉನ್ನತ ಉದ್ದೇಶಕ್ಕೋಸ್ಕರ ಅವ್ರು ಏನ್ ಮಾಡಬೇಕು? ಬಿಡಬೇಕು. ಎರಡನೇದಾಗಿ ಶ್ರೀಲ ಪ್ರಭುಪಾದ ಒಬ್ಬ ಪ್ರಚಾರಕರಾಗಿ ಅವರು ಇಡೀ ಪ್ರಪಂಚದಾದ್ಯಂತ ಕೃಷ್ಣ ಪ್ರಜ್ಞೆಯನ್ನು ಹರಡೋದಕ್ಕೋಸ್ಕರ ದೃಢವಾದ ಸಂಕಲ್ಪವನ್ನು ಮಾಡಿದ್ದಾರೆ. ಎಲ್ಲವನ್ನು ಕೂಡ ಸಹಿಸಿಕೊಂಡಿದ್ದಾರೆ. ಅವರೇನ್ ಮಾಡಿದ್ದಾರೆ? ಪ್ರಚಾರಕರನ್ನು ಮಾಡಿದ್ದಾರೆ. ಪ್ರಹ್ಲಾದ್ ಮಹಾರಾಜ್ ಒಬ್ಬ ಭಕ್ತನಾಗಿ ತನ್ನ ತಂದೆ ಕೊಟ್ಟಂತಹ ಎಲ್ಲ ಕಷ್ಟಗಳನ್ನ ಸಹಿಸಿಕೊಂಡಿದ್ದಾನೆ. ಭಗವಂತನ ಭಕ್ತಿಯನ್ನ ಮಾಡಿದ. ಅದೇ ಪ್ರಕಾರವಾಗಿ ಅರ್ಜುನ ಉನ್ನತ ಉದ್ದೇಶ ಏನು? ಕ್ಷತ್ರಿಯ ಧರ್ಮ. ಅದರಲ್ಲೂ ಕೂಡ ಮುಖ್ಯವಾಗಿ ಆ ಧರ್ಮವನ್ನ ಅಲ್ಲಗಳೆದು ಯುದ್ಧವನ್ನ ಮಾಡೋದು ನಿನ್ನ ಧರ್ಮ. ಅದರಿಂದ ಕಷ್ಟ ಆಗುತ್ತೆ. ಯುದ್ಧದಲ್ಲಿ ಕೆಲವು ಸಾರಿ ದೇಶಕ್ಕೋಸ್ಕರ ಯುದ್ಧ ಮಾಡುವಾಗ ಅದ್ರಲ್ಲಿ ನಮ್ಮವರು ದೇಹ ಬಿಡ್ತಾರೆ, ಅವರು ದೇಹ ಬಿಡ್ತಾರೆ. ಅಯ್ಯೋ ನಮ್ಮವರು ದೇಹ ಬಿಡ್ತಾರೆ ಅಂತ ನೀವು ಯುದ್ಧ ಮಾಡಲಿಲ್ಲ ಅಂದ್ರೆ ಎಲ್ಲರೂ ಅವ್ರು ಏನ್ ಮಾಡ್ತಾರೆ? ಆಕ್ರಮಣ ಮಾಡ್ತಾರೆ. ಅದೇ ತರನಾಗಿ ನಿನ್ನ ಧರ್ಮವನ್ನು ನೀನು ಇವಾಗ ಮಾಡಲೇಬೇಕು ಅಂತ ಹೇಳಿದ್ರು. ಇದು ಅವ್ರವ್ರದ್ದು ಕರ್ತವ್ಯಗಳು ಆಗೋದು. ಸರಿ ಪ್ರಭು, ಇದರಿಂದ ನಮ್ಗೆ ಪಾಠ, ಅದು ಇಂಪಾರ್ಟೆನ್ಸ್ ಅಲ್ವಾ? ಅಂಥವನ್ನ ಏನಂತ ಕರೀತಾರೆ ಅಂದ್ರೆ ಧೀರ ಅಂತ ಕರೀತಾರೆ. ಸಾಮಾನ್ಯವಾಗಿ ಕೃಷ್ಣ ಪ್ರಜ್ಞೆಗೂ ಬರೋಕ್ಕೂ ಮುಂಚೆ ಧೀರ ಅಂದ್ರೆ ನಾನು ಮಗಧೀರಾನೆ ಅಂತ ಅನ್ಕೊಂಡಿದ್ದೆ. ನಿಮ್ಗೆಲ್ಲ ಗೊತ್ತಿದೆ, ಒಂದು ಮೂವಿ ಬಂದಿದ್ದ ಅವ್ರು ಮಗಧೀರ ಅಂತ. ಯಾರ್ಯಾರು ಗೊತ್ತು ಹೆಸರು? ಅಟ್ಲೀಸ್ಟ್ ಕೇಳಿದ್ದೀರ? ಕೈಯತ್ತಿ. ಧೀರ ಅಂದ್ರೆ ನಾನು ನಿಜವಾಗ್ಲೂ ಮಗಧೀರ ಅನ್ಕೊಂಡೆ. ಆಮೇಲೆ ಗೊತ್ತಾಯ್ತು ಧೀರ ಅಂದ್ರೆ ಏನ್ ಗೊತ್ತಾ? ಎಷ್ಟೇ ಕಷ್ಟಗಳು, ಒಂದು ಉನ್ನತವಾದಂಥ ಕಾರ್ಯಕ್ಕೋಸ್ಕರ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಅದನ್ನು ಸಹಿಸ್ಕೊಳ್ಳೋದಿದೆಯಲ್ಲ, ಅದು ಧೀರ. ಈಗ ಪ್ರಶ್ನೆ, ಸರಿ ಪ್ರಭು, ಅರ್ಜುನನಿಗೇನೋ ಯುದ್ಧ ಮಾಡೋಗಿತ್ತು, ಕಷ್ಟ ಬಂತು, ಅವನು ಸಹಿಸ್ಕೊಂಡು ಯುದ್ಧ ಮಾಡಬೇಕಾಗಿತ್ತು, ಅವನು ಧೀರ. ಒಬ್ಬೊಬ್ಬರದ್ದು ತಂದೆ ಆಯಿತು. ಈಗ ನಾವು ಯಾರ ಜೊತೆ ಯುದ್ಧ ಮಾಡಬೇಕು? ನಮ್ಗೆ ಅಪೋಸಿಷನ್ ಯಾರು? ಯಾರ ಜೊತೆ ಯುದ್ಧ ಮಾಡಬೇಕು? ಏನೇ ಕಷ್ಟ ಬಂದ್ರೆ ನಾನು ಸಹಿಸ್ಕೋತೀನಿ. ಇವಾಗ ಹೇಳಿ, ಯಾರ ಜೊತೆ ಯುದ್ಧ ಮಾಡಬೇಕು? ನಮ್ಮ ಶತ್ರುಗಳು ಯಾರು? ಹೆಂಡತಿನ? ಹೆಂಡತಿಯರ ನಮ್ಮ ಶತ್ರುಗಳಲ್ಲ. ಹೆಂಡತಿ ಸಂತತಿ ಸಾವಿರವಾಗಲಿ, ಗಂಡಿಗೆ ಬೆತ್ತ ಇಡಿಸಿದಳಯ್ಯ. ಸಾಮಾನ್ಯವಾಗಿ ಅಂತಲ್ಲ, ಹೆಂಡತಿಯರು ನಮ್ಮ ಶತ್ರುಗಳು, ಅವ್ರ ಶತ್ರುಗಳು, ಇವ್ರ ಶತ್ರುಗಳು, ಅತ್ತೆ ಸೊಸೆ ಇವರಲ್ಲ. ನಮ್ಮ ನಿಜವಾದ ಶತ್ರು ಯಾರು? ಎಕ್ಸಾಕ್ಟ್ಲಿ. ಶತ್ರುಗಳು ಯಾವತ್ತೂ ಹೊರಗಡೆ ಇರಲ್ಲ. ಶತ್ರುಗಳು
ನಮ್ಮಲ್ಲೇ ಇದ್ದಾರೆ. ನಮ್ಮಲ್ಲಿರೋ ಶತ್ರುಗಳು ಯಾರಂದ್ರೆ ನಮ್ಮ ಇಂದ್ರಿಯಗಳು. ಅವರನ್ನ ಎತ್ತಿಗೆ ಹೋಲಿಸ್ತಾರೆ, ವಿಷ ಸರ್ಪಗಳಿಗೆ ಹೋಲಿಸ್ತಾರೆ. ವಿಷ ಸರ್ಪ ಎಷ್ಟು ಭಯಂಕರ, ಯಾವ ಕ್ಷಣ ಕಾಟಿದ್ರು ಕೂಡ ಏನಾಗುತ್ತೆ, ದೇಹ ಬಿಟ್ಬಿಡ್ತೀವಿ. ಈ ಇಂದ್ರಿಯಗಳು ಯಾವ ಕ್ಷಣ ಬೇಕಾದ್ರೂ ನಮ್ಮನ್ನು ಏನ್ ಮಾಡ್ಬೋದು, ದಾರಿ ತಪ್ಪಿಸ್ಬೋದು. ಹೌದಾ ಅಲ್ವಾ? ಏನ್ ತುಂಬಾ ಕಷ್ಟನಾ ದಾರಿ ತಪ್ಪೋದು? ಕಷ್ಟನಾ? ರೋಡಲ್ಲಿ ಒಂದ್ಸರಿ ಹೋಗಿ ಹೋಗ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ಆ ಅಜಾಮಿಳ ಒಮ್ಮೆ ದಾರಿ ತಪ್ಪಕ್ಕೆ ಅಂತ ಶ್ರೇಷ್ಠ ಬ್ರಾಹ್ಮಣ ಒಂದೇ ಒಂದು ಸರಿ ಕಾಡಿಗೆ ಹೋಗಿ ಆ ಕಾಡಲ್ಲಿ ಒಂದು ವೇಶ್ಯೆ ಮತ್ತೊಬ್ಬನನ್ನ ಜಸ್ಟ್ ಏನ್ ಮಾಡ್ತಾರೆ, ಒಂದು ಅಪ್ಪಿಗೆ ಒಂದು ತಪ್ಕೊಂಡಿದ್ರು, ಅದನ್ನ ನೋಡ್ದ ಅಷ್ಟೇ. ಅದನ್ನ ನೋಡಿದಂತಹ ಪರಮ ಬ್ರಾಹ್ಮಣ ಸಂಪೂರ್ಣವಾಗಿ ಪತನ ಆಗ್ಬಿಟ್ಟ ಒಂದು ಸರಿ. ಈಗ ಇಮ್ಯಾಜಿನ್ ಮಾಡಿ, ಇವತ್ತು ಅಂತ ಅಜಾಮಿಳಂದಿರು ಎಷ್ಟು ಜನ ಇದ್ದೀವಿ, ಎಷ್ಟು ಜನ ಇದ್ದಾರೆ. ಕಾಡಿಗೆ ಹೋಗ್ಬೇಕಾ ಅದನ್ನೆಲ್ಲ ನೋಡೋದು ನಾವು? ಕಾಡಿಗೆ ಹೋಗ್ಬೇಕಾ? ಅಂಗೈಯಲ್ಲೇ ಎಲ್ಲವೂ ಇರುತ್ತೆ. ರೋಡ್ಗೆ ಹೋದ್ರೆ ಇರ್ತೀವಿ, ಒಂದ್ಸರಿ ಮೂವಿಗೆ ಹೋಗ್ಬೋದ್ರೆ ಎಲ್ಲ ಇದ್ಬಿಡ್ತಾರೆ. ಇಂಥ ಪರಿಸ್ಥಿತಿ ನಾವು, ಅಂಥ ಇಂದ್ರಿಯಗಳನ್ನು ನಾವಿಟ್ಕೊಂಡಿದ್ದೀವಿ. ಈಗ ನಾವು ಧೀರರಾಗಬೇಕಂದ್ರೆ ಏನು ಮಾಡಬೇಕು? ಹೋರಾಟ ಮಾಡಬೇಕು. ಏನು? ಕತ್ತಿ ತಗೊಂಡು ಕಣ್ಣಿಗೆ ಕತ್ತಿ ತಗೊಂಡು ಏನೇನೈತೆ ಎಲ್ಲ ಕಟ್ ಮಾಡೋಣ. ಎಲ್ಲನೂ ಏನು ಮಾಡಬೇಕು? ಧೀರ ಆಗ್ಬೇಕಲ್ವಾ? ಉದ್ಧಾರ ಆಗ್ಬೇಕಲ್ವಾ? ಏನು ಮಾಡಬೇಕು? ಅಂದ್ರೆ ನೋಡ್ತಾ ಇರೋದು ಏನೇನು ನೋಡ್ಬೇಕೆಲ್ಲ ನೋಡ್ಬಿಟ್ಟು ಓಕೆ ಇವತ್ತು ಸ್ವಲ್ಪ ಸಹಿಸ್ಕೊಂಡ್ಬಿಡೋಣ, ನಾಳೆ ನೋಡೋದು ಬೇಡ ಅಲ್ಲ, ಅದನ್ನ ಶುದ್ಧೀಕರಣ ಮಾಡಬೇಕು. ನಿಜವಾದ ಧೀರ ಅಂದ್ರೆ ಏನು ಗೊತ್ತಾ? ಒಂದು ಉನ್ನತವಾದಂಥ ಕಾರ್ಯಕ್ಕೋಸ್ಕರ ನಮ್ಮ ಕಣ್ಣು ಮುಂದೆ, ಉದಾಹರಣೆಗೆ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯೋದಕ್ಕೋಸ್ಕರ, ಅವ್ರು ಯುದ್ಧ ಮಾಡೋದಕ್ಕೋಸ್ಕರ, ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯೋದಕ್ಕೋಸ್ಕರ ನಾವು ನಮ್ಮೆಲ್ಲ ಇಂದ್ರಿಯಗಳನ್ನ ನಿಯಂತ್ರಣ ಮಾಡಬೇಕು. ಅದೇ ಧೀರ. ಜಸ್ಟ್ ಎಕ್ಸಾಂಪಲ್ ಕೊಡ್ತೀನಿ, ಸರಿನಾ? ಈಗ ನಾವು ಭಕ್ತಿ ಸೇವೆ ಬಂದರೆ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿನ ಬಿಟ್ಬಿಟ್ಟಿರ್ತೀವಿ ಅಂತ ಅನ್ಕೊಳ್ಳಿ, ಸರಿನಾ? ಆದ್ರೂ ಬಿಟ್ಟು ಜಸ್ಟ್ ಒಂದು ದಿವಸ ಆಗಿರುತ್ತೆ, ಅದು ಬಿಡ್ಬೇಕಂತ ಪ್ರಯತ್ನ ಮಾಡ್ತಾ ಇರ್ತೀವಿ. ಎಲ್ಲೋ ನೆಂಟರು ಮನೆಗೆ ಹೋಗ್ತೀವಿ, ಒಳ್ಳೆ ಈರುಳ್ಳಿ ಬಜ್ಜಿ, ಈರುಳ್ಳಿ ಬೊಂಡ ಘಮ 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 ಅಂತ ಇರುತ್ತೆ. ಮುಂದೆ ತಂದಿಟ್ಬಿಟ್ಟವ್ರೆ, ತಿನ್ಬೇಕಾ ಬೇಡ. ಕಾಫಿ ಯಾರು ಬಿಟ್ಟಿಡಕ್ಕಾಗಲ್ಲ, ಕಾಫಿ ಟೀ ಬಿಡಕ್ಕೆ ಆಗಲ್ಲ. ಆದ್ರೆ ಬಿಡ್ಬೇಕು ಅಂತ ಹೇಳ್ತಿರ್ತಾರೆ, ಕಾಫಿ ಮುಂದೆ ಐತೆ, ತಗೋಬೇಕಾ ಬೇಡ. ಅಲ್ಲಿ ಒಂದು ಧೀರತೆ ಏನಂತ ಗೊತ್ತಾಗುತ್ತೆ. ಶಿಲ ಪ್ರಭುಪಾದ ಫಾರಿನಲ್ಲಿ ಇದ್ದಾಗ ಡ್ರಿಂಕ್ಸ್ ತುಂಬಾ ಮಾಡ್ತಾ ಇದ್ರು, ಇಂಟಾಕ್ಸಿಕೇಶನ್ ತುಂಬಾ ಇರ್ತಾ ಇತ್ತು, ಅನೈತಿಕ ಸಂಬಂಧಗಳು ತುಂಬಾ ಇರ್ತಾ ಇತ್ತು. ಧೀರ ಅಂದ್ರೆ ಏನ್ ಗೊತ್ತಾ? ಯಾವುದು ಶಾಸ್ತ್ರಕ್ಕೆ ವಿರುದ್ಧವಾಗಿರೋದನ್ನ ಕಣ್ಣು ಮುಂದೆ ಅದನ್ನ ಉಪಯೋಗಿಸಕ್ಕೆ, ಅನುಭೋಗ ಮಾಡೋಕ್ಕೆ ಎಷ್ಟೇ ಬಂದರೂ ಕೂಡ ಅದನ್ನ ಮಾಡದೇ ಇರ್ತಾನಲ್ಲ, ಅವನೇ ಧೀರ, ಅವನೇ ಮಗಧೀರ. ಹುಡುಗಿಗೋಸ್ಕರ ಹೋರಾಟ ಮಾಡೋನು ಮಗಧೀರ ಅಲ್ಲ, ತನ್ನ ಇಂದ್ರಿಯಗಳನ್ನ ನಿಯಂತ್ರಣ ಮಾಡ್ಕೊಳ್ಳೋನೇ ಮಗಧೀರ. ಅವರೇ ಶತ್ರುಗಳು. ಎಷ್ಟು ಕಷ್ಟ ಇದೆ, ಕಣ್ಣಿಗೆ ಎಷ್ಟು ಕಷ್ಟ ಇದೆ. ಯಾವಾಗಲೂ ಅನ್ಸುತ್ತೆ ದುರಂತರ ಟು, ಆ ಮೂವಿ ಈ ಮೂವಿ ಅದು ಎಲ್ಲ ಐತೆ, ಎಲ್ಲ ಹೇಳ್ತಾ ಇದ್ರು, ನೋಡೋಣ, ಕಂಟ್ರೋಲ್ ಮಾಡ್ಕೊಳ್ಳಿ. ಧೀರ. ಆ ಪ್ರಕಾರವಾಗಿ ಇಂದ್ರಿಯಗಳನ್ನು ನಾವೇನ್ ಮಾಡ್ಬೇಕಂದ್ರೆ, ಈ ಒಂದು ಕಾಲ ಸರ್ಪದಿಂದ ನಾವೆಲ್ಲ ಏನ್ ಮಾಡ್ಬೇಕಂದ್ರೆ ಅವುಗಳನ್ನೆಲ್ಲವನ್ನು ಕೂಡ ನಿಯಂತ್ರಣವನ್ನು ಮಾಡ್ತಾ, ಅದೆಲ್ಲವನ್ನು ಕೂಡ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿಸೋದಿದೆಯಲ್ವಾ, ಅದರಿಂದ ಏನಾಗುತ್ತಂದ್ರೆ ಒಬ್ಬ ವ್ಯಕ್ತಿ ಆಧ್ಯಾತ್ಮಿಕ ಸೇವೆಯಲ್ಲಿ ಮುಂದೆ ಹೋಗ್ತಾನೆ. ಆಧ್ಯಾತ್ಮಿಕ ಸೇವೆಯಲ್ಲಿ ಮುಂದೆ ಹೋದಂಥ ವ್ಯಕ್ತಿ ತನ್ನ ಕರ್ತವ್ಯಗಳನ್ನು ಸರಿಯಾಗಿ ಪಾಲನೆ ಮಾಡ್ತಾನೆ. ಕರ್ತವ್ಯಗಳನ್ನು ಸರಿಯಾಗಿ ಪಾಲನೆ ಮಾಡಿದಂಥ ವ್ಯಕ್ತಿ ಮೋಕ್ಷಕ್ಕೆ ಅರ್ಹನ. ಹಾಗಾಗಿ ನಾವೆಲ್ಲರೂ ಕೂಡ ಭಕ್ತಿ ಸೇವೆಯಲ್ಲಿ ಧೀರರಾಗಿ ಭಕ್ತಿ ಸೇವೆಯನ್ನ ಆಚರಣೆ ಮಾಡಬೇಕು. ಅದು ಕಷ್ಟ ಆಗ್ಬೋದು, ಅದೇ ಪ್ರಭುಪಾದ ತುಂಬ ಸರಳವಾದ ಉಪಾಯ ಕೊಟ್ಟಿದೆ. ಹರಿನಾಮ ಜಪ, ಭಾಗವತ ಶ್ರವಣ, ಪ್ರಸಾದ ಸೇವನೆ, ಭಕ್ತರ ಸಂಘ. ಎಷ್ಟೇ ದೊಡ್ಡ ದೊಡ್ಡ ಶತ್ರುಗಳಿದ್ರೂ ಕೂಡ ಸರಳವಾಗಿ ಏನ್ ಮಾಡ್ಬೋದು, ನಾವು ಅದರಿಂದ ದೂರ ಬರ್ಬೋದು. ಇದು 15ನೇ ಶ್ಲೋಕ. ಇದು 15ನೇ ಶ್ಲೋಕದ ಸಾರಾಂಶ. ಇನ್ನ 5 ನಿಮಿಷ ಇದೆ ಪ್ರಭು, ನಾನು ಸಮಯ. ಇನ್ನ 16ನೇ ಶ್ಲೋಕ, ಇವತ್ತಿನ ಶ್ಲೋಕ. ಈ 16ನೇ ಶ್ಲೋಕ, ನಾಸತೋ ವಿದ್ಯತೆ ಭಾವೋ ನ ಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಸ್ತನ ಯೋಸ್ತತ್ವ ದರ್ಶಿಭಿಃ. ಅಸ್ತಿತ್ವದಲ್ಲಿಲ್ಲದಿರುವುದು ಐಹಿಕ ದೇಹ, ಉಳಿಯುವುದಿಲ್ಲ, ಮತ್ತು ನಿರಂತರವಾದದ್ದು ಆತ್ಮ, ಬದಲಾವಣೆ ಹೊಂದುವುದಿಲ್ಲ ಎಂದು ಅಧ್ಯಯನ ಮಾಡಿ ಅವರು ಈ ನಿರ್ಣಯಕ್ಕೆ ಬಂದಿದ್ದಾರೆ. ಮತ್ತೊಂದು ಸರಿ
ಭಗವಂತನಿಗೆ ಅರ್ಜುನನಿಗೆ ಹೇಳ್ತಾ ಇದ್ದಾರೆ, ಅರ್ಜುನ ಯುದ್ಧ ಮಾಡು, ದೇಹದ ಮೇಲೆ ಅತಿಯಾದಂತಹ ವ್ಯಾಮೋಹ ಬೇಡ. ಯಾಕಂದ್ರೆ ಈ ದೇಹದ ಮೇಲೆ ಕಂಪ್ಯಾಷನ್ ಇಟ್ಕೊಂಡಿದ್ದಾನೆ. ಅವ್ರು ಅಷ್ಟೆಲ್ಲ ಪ್ರಶ್ನೆ ಮಾಡಿದ್ದು ಮತ್ತೆ ಹೇಳ್ತಾರೆ ಇಲ್ಲೇನಂದ್ರೆ ದೇಹಕ್ಕೆ ಮತ್ತೆ ಆತ್ಮಕ್ಕೆ ಇರುವಂತಹ ವ್ಯತ್ಯಾಸನ ಪ್ರಭುಪಾದರು ಭಾವಾರ್ಥದಲ್ಲಿ ತುಂಬಾ ಡಿಟೇಲ್ ಆಗಿ ಹೇಳ್ತಾ ಇದ್ದಾರೆ. ದೇಹ ಅಶಾಶ್ವತ, ಆತ್ಮ ಶಾಶ್ವತವಾದ. ಹಾಗಾಗಿ ನೀನೇನ್ ಮಾಡ್ಬೇಕಂದ್ರೆ ದೇಹ ಪ್ರಜ್ಞೆಯಿಂದ ಆತ್ಮ ಪ್ರಜ್ಞೆಗೆ ಬಂದು ಆತ್ಮ ಪ್ರಜ್ಞೆಯಿಂದ ಕೃಷ್ಣ ಪ್ರಜ್ಞೆಯನ್ನ ಅಂದ್ರೆ ಆ ಭಗವಂತ ಹೇಳಿದಂತ ಮಾತನ್ನ ಅನುಸರಿಸಿ ನಿನ್ನ ಕರ್ತವ್ಯವನ್ನ ನೀನು ಮಾಡು. ಇದರಿಂದ ಏನಾಗ್ತಂದ್ರೆ ಒಬ್ಬ ವ್ಯಕ್ತಿಗೆ ಸುಖ ಶಾಂತಿ ಪ್ರಾಪ್ತಿಯಾಗುತ್ತೆ, ಇದರಿಂದ ಸದ್ಗತಿ ನಿಮಗೆ ಪ್ರಾಪ್ತಿಯಾಗುತ್ತೆ. ಈ ರೀತಿ ಶ್ಲೋಕ 14, 15, 16 ಮುಖಾಂತರ ಅರ್ಜುನನಿಗೆ ಕೃಷ್ಣ ಏನ್ ಹೇಳ್ತಿದ್ದಾರೆ ಅಂದ್ರೆ ಯುದ್ಧವನ್ನ ಮಾಡು. ಕೃಷ್ಣ ಅರ್ಜುನಲ್ಲಿ ಏನಿತ್ತು ಕೆಲಸ ಮಾಡೋದಕ್ಕೆ ಸ್ಕಿಲ್ ಇತ್ತು, ಆದರೆ ಏನಿರಲಿಲ್ಲ, ವಿಲ್ ಇರಲಿಲ್ಲ. ಆದ್ರೆ ಭಗವದ್ಗೀತೆ ಡಿಪ್ರೆಷನ್ ಇಂದ ಅರ್ಜುನನಿಗೆ ಭಗವದ್ಗೀತೆ ಏನ್ ಹೇಳ್ತು, ಅಂತಹ ಸ್ಕಿಲ್ ಜೊತೆಲಿ ವಿಲ್ ಇರಬೇಕಲ್ವಾ, ಅದನ್ನ ಈ ಮುಖಾಂತರವಾಗಿ ವೈಜ್ಞಾನಿಕವಾಗಿ ತಿಳುವಳಿಕೆಯನ್ನು ಕೊಡ್ತಾ ಪ್ರತಿಯೊಬ್ಬರಲ್ಲೂ ಕೂಡ ಕಾರ್ಯಪ್ರವೃತ್ತರಾಗೋದಕ್ಕೋಸ್ಕರ ಈ ಭಗವದ್ಗೀತೆಯನ್ನು ಭಗವಂತ ಅರ್ಜುನನ ಮುಖಾಂತರ ನಮಗೆ ಬೋಧನೆಯನ್ನ ಮಾಡಿದ್ರು. ಸೊ ಇವಾಗ ನೀವು ಹೇಳಬೇಕು 14ನೇ ಶ್ಲೋಕದಲ್ಲಿ ಏನು ತಿಳ್ಕೊಂಡ್ರಿ, ವಾಟ್ ಈಸ್ ದ ಅಪ್ಲಿಕೇಶನ್, ವಾಟ್ ಈಸ್ ದ ಟೇಕ್ ಅವೇ, ಅಂಡ್ 15ರಲ್ಲಿ ಏನು 16ರಲ್ಲಿ. ಓಕೆನಾ? ಯಾರು ಹೇಳ್ತೀರಾ? ಕೈ ಎತ್ತಿ. ಗುಡ್. ಆ ಮಾತನ್ನು ಹೇಳಿ. 14ನೇ ಶ್ಲೋಕದಲ್ಲಿ ಏನು ಕಲ್ತ್ಕೊಂಡ್ರಿ? ವಾಟ್ ಈಸ್ ಯುವರ್ ಟೇಕ್ ಅವೇ? ಸಹಿಸ್ಕೊಳ್ಳೋದು. 4 ರೀತಿ ಸಹಿಸ್ಕೋಬೇಕು ಅಂತ ಹೇಳಿದ್ರಲ್ಲ ನಾನು. ಒಂದು ವೇಗ ಸಹಿಷ್ಣುತ, ದ್ವಂದ್ವ ಸಹಿಷ್ಣುತ, ಮತ್ತೆ ಪರಮತ ಸಹಿಷ್ಣುತ, ಉತ್ಕರ್ಷ ಸಹಿಷ್ಣುತ. ಸಹಿಸ್ಕೋಬೇಕು. ಎಸ್ ಮಾತಾಜಿ ನೀವು ಹೇಳಿ, ನೀವು ಪಕ್ಕದಲ್ಲಿ ಕೈ ಎತ್ತಿದ್ರು. ಹಾ ಹೇಳಿ ಮಾತಾಜಿ. 14ನೇ ಶ್ಲೋಕದಲ್ಲಿ ಏನು ಕಲ್ತ್ಕೊಂಡ್ರಿ? ಸಹಿಸ್ಕೋಬೇಕು. ಎಸ್ ಮಾತಾಜಿ. ಇನ್ಯಾರ ಕೈ ಎತ್ತಿದ್ರಿ? ಎಸ್ ಮಾತಾಜಿ. ಸಹಿಸ್ಕೋಬೇಕು. ನಾನು ಗೊತ್ತು ನೀವೆಲ್ಲ ಒಂದವರಿಂದ ನಾನು ಸಹಿಸ್ಕೊತಾ ಇದ್ದೀನಿ ಅಂತ ನನಗೆ ಟೈಮ್ ತುಂಬಾ ಜನ ನೋಡ್ತಾ ಇದ್ದಾರೆ. ಪ್ರಭುನು ತುಂಬಾ ಸಹಿಸ್ಕೆ, ಯಾಕೋ ಸ್ವಲ್ಪ ಜಾಸ್ತಿ ಆಗಿ ಯಾಕೋ ಡ್ರ್ಯಾಗ್ ಆಗ್ತಾ ಇದೆ ಒಂದೇ ವಿಚಾರ. ನಿಮಗೆಲ್ಲ ತುಂಬಾ ಚೆನ್ನಾಗಿ ಸಹಿಷ್ಣುತೆ ಇದೆ. ಓಕೆ. ಎಸ್. ಯಾವ ಪಾಯಿಂಟ್ ನಿಮಗೆ ತುಂಬಾ ಇಷ್ಟ ಆಯಿತು, ಯಾವುದು ತುಂಬಾ ಅಪ್ಲಿಕೇಶನ್ ಅಂತ ಅನ್ನಿಸ್ತು? ಈ ಕಡೆ ಯಾರಾದ್ರೂ ಹೇಳಿ ಕೈ ಎತ್ತಿ. ಎಸ್ ಪ್ರಭು ಪ್ಲೀಸ್. ಹಾಂ, ಎಂಥದೇ ಪರಿಸ್ಥಿತಿಯಲ್ಲೂ ಕೂಡ ದೃಢ ಸಂಕಲ್ಪದಿಂದ ಅವ್ರೇನ್ ಮಾಡಬೇಕು, ಕಾರ್ಯಪ್ರವೃತ್ತರಾಗಬೇಕು. ಪ್ರಲೋಭನೆಗಳಿಗೆ, ಪ್ರೊವೋಕಿಂಗ್ ಸಿಚುವೇಶನ್ಸ್ಗೆ ನೀವೇನ್ ಮಾಡಬಾರ್ದು, ಒಳಗಾಗಬಾರ್ದು. ಆ ವ್ಯಕ್ತಿ ಮುಕ್ತಿಗೆ ಅರ್ಹನಾಗ್ತಾನೆ. ಥ್ಯಾಂಕ್ ಯು. ಎಸ್, ಗುಡ್ ಪಾಯಿಂಟ್. ಬೇರೆ ಏನಿದೆ? ಎಸ್ ಸರಿ. ದೇಹ ಅಶಾಶ್ವತವಾದದ್ದು, ಆತ್ಮ ಶಾಶ್ವತವಾದದ್ದು. ಇದು ತುಂಬಾ ಈಸಿ ಹೇಳೋದು, ಬಟ್ ತುಂಬಾ ಕಷ್ಟ. ಆದರೆ ಇದನ್ನ ನಾವು ನೋಡಿ ಎಲ್ಲಿವರೆಗೂ ನಾವು ಈ ಒಂದು ಪ್ರಜ್ಞೆಗೆ ಬರೋದಿಲ್ಲ ಅಲ್ಲಿವರೆಗೂ ನಾನು ಹೇಳಿದ್ನಲ್ಲ, ನಮ್ಮ ಶೋಕಕ್ಕೆ, ನಮ್ಮ ದುಃಖಕ್ಕೆ ಮೂಲ ಕಾರಣ ಏನಂದ್ರೆ ದೇಹ. ದೇಹ ಕೊಡುವಷ್ಟು ಕಷ್ಟ ನಮಗೆ ಬೇರೆ ಯಾರು ಕೊಡಲ್ಲ. ಅದು ಯಾರ್ಯಾರು ಅದು ಸ್ವಲ್ಪ ರೋಗ ಬಂದಿರ್ತಲ್ಲ, ಅದು ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಯಾರೋ ಬಂದು ನಮ್ಗೆ ಏನು ಈಟಿ ಇಡಬೇಕು ಅವಶ್ಯಕತೆ ಏನಿಲ್ಲ, ಚಾಕು ತಗೊಂಡ್ಬರೋಕೆ ಅವಶ್ಯಕತೆ ಏನಿಲ್ಲ. ಎಲ್ಲ ಸಮಸ್ಯೆಗಳು ಈ ದೇಹನೇ ಕೊಡುತ್ತೆ. ಆದರೆ ನಾವು ಈ ದೇಹ ಅಲ್ಲ. ಹಾಗಂತ ದೇಹನ ನಾವು ನಿರ್ಲಕ್ಷ್ಯ ಮಾಡಬಾರ್ದು. ನಾವು ಕಾರ್ ಅಲ್ಲ, ಆದರೆ ಕಾರ್ ಮೂವ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು, ಅದನ್ನ ಚೆನ್ನಾಗಿ ನೋಡ್ಕೋಬೇಕಲ್ವಾ. ಹಾಗಾಗಿ ಇದು ಸಾಧನ ಶರೀರವನ್ನ ಭಗವಂತನ ಸೇವೆ ಚೆನ್ನಾಗಿ ತೊಡಗಿಸ್ಬೇಕು. ಮತ್ತೆ ಇಂದ್ರಿಯಗಳು ಯಾವುದಕ್ಕೆ? ವಿಷಸರ್ಪಗಳು. ಅದನ್ನೇನ್ ಮಾಡಬೇಕು? ನಿಗ್ರಹ ಮಾಡಬೇಕು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಮೆ. ಆಮೆ ಏನ್ ಮಾಡುತ್ತೆ ಹೇಳಿ? ಆಮೆ ಏನ್ ಮಾಡುತ್ತೆ? ಏನಾರು ಅಪಾಯ ಬಂದಾಗ ತಕ್ಷಣ ತನ್ನೆಲ್ಲ ಇಂದ್ರಿಯಗಳನ್ನ ಏನ್ ಮಾಡುತ್ತೆ? ಒಳಗೆ ತಿಳ್ಕೊಂಡ್ಬಿಡುತ್ತೆ. ಅದೇ ಪ್ರಕಾರವಾಗಿ ನಾವು ಅಷ್ಟೇನೆ. ಯಾರಾದ್ರೂ ತುಂಬಾ ಚೆನ್ನಾಗಿ ಮೂವಿ ಬಗ್ಗೆ ಮಾತಾಡ್ತಾ ಇದ್ರೆ ಚೆನ್ನಾಗಿ ಕಿವಿ ಆನೆ ಕಿವಿ ತರ ಮಾಡ್ಕೊಂಡು ಕೇಳಬಾರ್ದು. ಹೇಳಿದ ತಕ್ಷಣ ಏನ್ ಮಾಡಬೇಕು? ತಕ್ಷಣ ಮುಚ್ಕೊಂಡು ಹೋಗ್ಬೇಕು. ಯಾರಾದ್ರೂ ಇನ್ನೊಬ್ಬರ ಬಗ್ಗೆ ನಿಂದನೆ ಮಾಡ್ತಾ ಇದ್ರೆ, ಅವ್ರ ಬಗ್ಗೆ ಚಾಡಿ ಹೇಳ್ತಾ ಇದ್ರೆ, ಹಾ ಚೆನ್ನಾಗಿದೆ ಚೆನ್ನಾಗಿ ಒಂಥರ ಒಳ್ಳೆ ಪಾಯಸ ಕೊಡ್ದಂಗೆ ಆಗ್ತೈತೆ, ಚೆನ್ನಾಗಿದೆ, ಹೇಳಿ ಹೇಳಿ ಇನ್ನೂ ಹೇಳಿ ಇನ್ನೂ ಹೇಳಿ ಅಂತ ಕೇಳಿಸ್ಕೋಬಾರ್ದು. ಇಂದ್ರಿಯಗಳನ್ನ ಏನ್ ಮಾಡ್ಬೇಕು? ಅಂತ ಸಿಚುವೇಶನ್ ಬಂತ ತಕ್ಷಣ ಏನಾದ್ರು ಬೇಡವಾದನ್ನ ತಿನ್ನೋದು, ಬೇಡವಾದನ್ನ ಕೇಳೋದು ಅಂತ ಸನ್ನಿವೇಶ ಏನೇ ಬಂದ್ರೆ ಏನ್ ಮಾಡ್ಬೇಕು? ತಕ್ಷಣ ನಮ್ಮೆಲ್ಲ ಇಂದ್ರಿಯಗಳನ್ನ ತಗೋಬೇಕು. ಆಗ ಮಾತ್ರ ನಾವು ಧೀರ. ಎಸ್. ಇನ್ನೇನಾದ್ರು ಎನಿ ಕ್ವಶನ್ಸ್?
ಏನಾದ್ರು ಪ್ರಶ್ನೆ ಇದೆಯಾ? ಹಾ, ಕುಂತಿ ದೇವಿ, ಕುಂತಿ ಮಾತೆಯ ಸಹನೆ ಬೆಸ್ಟ್ ಎಕ್ಸಾಂಪಲ್ ಅಲ್ವಾ? ಮನುಷ್ಯ ಇಂದ್ರಿಯಾಸಕ್ತಿಗೆ ಒಳಗಾದಾಗ ಅದನ್ನ ನಾವು ಕಲಿ ಪ್ರಭಾವ ಅಂತ ತಿಳ್ಕೊಬೇಕಾ, ಮಾಯೆ ಅಂತ ತಿಳ್ಕೊಬೇಕಾ, ಅದನ್ನ ನಿಗ್ರಹಿಸೋ ರೀತಿ ಯಾವ ರೀತಿ ಮಾಡ್ಬೋದು? ಒಳ್ಳೆ ವಿಚಾರ ಪ್ರಭು ಹೇಳಿದ್ರು. ಪ್ರಭು ನಮ್ಗೆ ಇಂದ್ರಿಯಗಳನ್ನು ನಿಗ್ರಹ ಮಾಡಬೇಕು ಅಂತ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತು. ನಾವು ಎಷ್ಟೋ ಸರಿ ಅನ್ಕೋತೀವಿ ಅದು ನೋಡಬಾರ್ದು ಅಂತ, ಮೂವೀಸ್ ನೋಡಬಾರ್ದು ಅಂತ, ಅದನ್ನ ಕೇಳಬಾರ್ದು, ಸಾಂಗ್ಸ್ ಕೇಳಬಾರ್ದು ಅಂತ. ಆದ್ರೂ ಕೂಡ ಏನಾಗುತ್ತೆ, ಮನಸ್ಸಲ್ಲೇ ಹೋಗುತ್ತೆ. ಎಷ್ಟೋ ಸರಿ ಆಗಿರುತ್ತೆ, ಎಲ್ರಿಗೂ ಆಗಿರುತ್ತೆ. ನಾವು ಎಷ್ಟು ಸರಿ ಅನ್ಕೋತೀವಪ್ಪ ಇನ್ಮೇಲೆ ಯಾರ ಬಗ್ಗೆನೂ ತಪ್ಪು ಮಾತು ಯಾವತ್ತೂ ಸುಳ್ಳೇ ಹೇಳಬಾರ್ದು ಅನ್ಕೋತೀವಿ, ಸುಳ್ಳು ಹೇಳ್ತಾ ಇರ್ತೀವಿ. ಅವ್ರ ಬಗ್ಗೆ ಚಾಡಿ ಹೇಳಬಾರ್ದು ಅನ್ಕೋತೀವಿ, ಚಾಡಿ ಹೇಳ್ತಾ ಇರ್ತೀವಿ. ಅದನ್ನು ತಿನ್ನಬಾರ್ದು ಅನ್ಕೋತೀವಿ, ತಿಂತಾ ಇರ್ತೀವಿ. ಇದು ಕಲಿ ಪ್ರಭಾವನ, ಮಾಯಾ ಪ್ರಭಾವನ? ಯಾಕಂದ್ರೆ ನನ್ನಂತೂ ತಪ್ಪಿಲ್ಲ ಪ್ರಭು, ಯಾಕಂದ್ರೆ ನಂಗೆ ಅದೆಲ್ಲ ಇಷ್ಟ ಇಲ್ಲ, ಆದ್ರೆ ಅದಕ್ಕೆ ಮಾಡ್ತಾ ಇದ್ದೆ ಅಷ್ಟೇ. ಕಲಿ ಮಾಡ್ತಾ ಇದ್ದಲ್ಲ ಪ್ರಭು, ಮಾಯ ಮಾಡ್ತಾ ಇದ್ದಲ್ಲ ಪ್ರಭು ಅಂದ್ರೆ ಇದಕ್ಕೆ ಕಾರಣ ಏನು? ಭಗವದ್ಗೀತೆಯಲ್ಲಿ ಮುಂದಿನ ಶ್ಲೋಕದಲ್ಲಿ ಇದೇ ಅಧ್ಯಾಯದಲ್ಲಿ ಮುಂದೆ ಬರುತ್ತೆ. ಅರ್ಜುನ ಹೇಳ್ತಾನೆ, ಕೃಷ್ಣ ನನ್ಗೆ ಇದೆಲ್ಲ ಮಾಡಕ್ ಇಷ್ಟ ಇಲ್ಲ ಅಂತ ಕೂಡ ಯಾಕೆ ನಾನು ಇಷ್ಟ ಪಾಪ ಕಾರ್ಯಗಳನ್ನ ಮಾಡ್ತಾ ಇದ್ದೀನಿ? ಯಾರು ಕೂಡ ಪಾಪ ಕಾರ್ಯ ಮಾಡಕ್ ಇಷ್ಟ ಇಲ್ಲ, ಆದ್ರೂ ಮಾಡ್ತಾನೆ ಇದ್ದೀನಿ. ಇದಕ್ಕೆ ಏನು ಕಾರಣ? ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ನಮ್ಮಲ್ಲಿರುವಂತಹ ಕಾಮ ಹರಿಷ್ಯದ್ವೇಷಗಳೇ ಮುಖ್ಯ ಕಾರಣ. ಒಂದು ಶ್ಲೋಕ ಇದೆ, ತುಂಬ ಪರ್ಟಿಕ್ಯುಲರ್ ಶ್ಲೋಕ ಇದೆ, ಇದೇ ಶ್ಲೋಕ ಇದೆ. ಪಾಪಕಾರ್ಯಗಳು ಮಾಡಬಾರ್ದು ಮಾಡ್ತಾನೆ ಇದ್ದೀವಿ, ಇಂಥಗಳಿಗೆ ಹೋಗ್ತಾ ಇದೆ. ಅದಕ್ಕೆ ಏನೋ ಕಾರಣ ಕೃಷ್ಣ ಒಂದು ಒಳ್ಳೆ ಶ್ಲೋಕ ಇದೆ, ನನ್ನ ಸದ್ಯಕ್ಕೆ ನೆನಪಾಗ್ತಾ ಇಲ್ಲ. ಅದು ಹೇಳ್ತಾ ಇದ್ದಾರೆ, ಆಸೆ, ಅತಿಯಾದಂತಹ ಆಸೆ, ರಾಗಾಸಕ್ತಿ, ಇದೆಲ್ಲ ಏನಾಗ್ತಂದ್ರೆ ಒಂದೊಂದೇ ನಮ್ಮಲ್ಲಿ ಏನ್ ಮಾಡುತ್ತೆ, ಕೆಟ್ಟದಂತಹ ಕಾರ್ಯಗಳನ್ನ ಮಾಡೋಕೆ ನಮಗೆ ಪ್ರಲೋಭನೆಯನ್ನ ಮಾಡುತ್ತೆ. ಇದಕ್ಕೆ ಜಸ್ಟ್ ಎಕ್ಸಾಂಪಲ್ ಅಜಮಿಳನ್ನ ತಗೊಳ್ಳಿ. ಅಜಮಿಳ ಅವನು ತುಂಬಾ ಒಳ್ಳೆಯವನು, ಆದರೆ ಸನ್ನಿವೇಶ ಏನಂತಂದ್ರೆ ಒಂದು ಚಿಕ್ಕದಾದಂತ ಒಂದು ಆಸೆ, ರಾಗ ಬಂತು. ಏನು, ನಾನು ಅವರನ್ನ ಇವಾಗ ಭೇಟಿ ಮಾಡಬೇಕು ಅಂತ, ಸರಿನಾ? ಅಲ್ಲಿ ಯಾವುದೇ ಕಲಿ ಪ್ರಭಾವ ಆಗಿಲ್ಲ. ಯಾರ್ದು ಪ್ರಭಾವ ಇತ್ತು? ಇಚ್ಛೆ. ಆ ಇಚ್ಛಾ ದ್ವೇಷ ಸಮುಕ್ತೇನ ದೊಡ್ಡ ಮೋಹೇನ ಬರ್ತದೆ. ಇಚ್ಛೆಗಳು ನಮ್ಮಲ್ಲಿ ಬರ್ತವೆ. ಆ ಒಂದೊಂದೇ ಇಚ್ಛೆಗಳು ಬಂದಾಗ ಏನಾಗುತ್ತಂದ್ರೆ, ಇಚ್ಛೆ, ದ್ವೇಷ, ದ್ವಂದ್ವ ಇವುಗಳು ಬಂದಾಗ ಏನಾಗುತ್ತಂದ್ರೆ ಈ ಎಲ್ಲ ಕೆಲಸಗಳು ನಮ್ಗೆ ಏನ್ ಬೇಡ ಅನ್ಸಿದ್ರು ಕೂಡ ಅದನ್ನ ಮಾಡಕ್ ಹೋಗ್ತೀವಿ. ಅಜಮಿಳಕ್ಕೆ ಬೇಕಾಗಿರ್ಲಿಲ್ಲ, ಅದ್ರ ಇಚ್ಛೆ ಬಂತು, ನಾನು ಅವನ್ನ ಸೇರ್ಬೇಕು ಅಂತ. ಆಮೇಲೆ ಏನಾಯ್ತು, ಆ ಇಚ್ಛೆ ಯಾವಾಗ ಪೂರ್ಣ ಆಗ್ಲಿಲ್ವಲ್ಲ, ದ್ವೇಷ ಬಂತು. ಅಜಮಿಳ ಆ ವೇಶ್ಯನ ಮನೆ ಕರ್ಕೊಂಡ್ಬಂದ. ಇವರು ಸೇವಕಿಯಾಗಿ ಇಲ್ಲೇ ಇರ್ತಾರೆ, ಇಲ್ಲೇ ಸೇವೆ ಮಾಡ್ಕೊಂಡಿರ್ತಾರೆ ಅಂತ ಅಪ್ಪ ಅಮ್ಮಗೆ ಮತ್ತೆ ಧರ್ಮ ಹೆಂಡತಿ ಗೊತ್ತಾಯ್ತು, ಇಲ್ಲ ಉದ್ದೇಶ ಬೇರೆ ಇದೆ, ಬೇಡ ಬೇಡ ಅಲ್ಲೇ ಕಳಿಸ್ಬಿಡು ಅಂದ್ರು. ಯಾವಾಗ ಇಚ್ಛೆ ಪೂರೈಕೆ ಆಗಲೇನಾಯ್ತು, ದ್ವೇಷ ಬಂತು. ಆಮೇಲೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ದ್ವಂದ್ವ ಬಂತು. ದ್ವಂದ್ವದಲ್ಲಿ ಏನ್ ಮಾಡೋದಂತ, ಏನ್ ಮಾಡಬಾರ್ದು ಅದೆಲ್ಲ ಮಾಡ್ಬಿಟ್ಟು ಎಲ್ಲಾ ಪಾಪ ಕಾರ್ಯಗಳನ್ನ ಮಾಡ್ಬಿಟ್ಟು. ಎಲ್ಲಿಂದ ಪ್ರಾರಂಭವಾಯ್ತು? ಚಿಕ್ಕದಾದಂತ ಇಚ್ಛೆಯಿಂದ ಪ್ರಾರಂಭವಾಯ್ತು. ಸೊ ಮೂಲ ಕಾರಣ ನಾವೇ ಆಗಿರ್ತೀವಿ. ಹಾಗಾಗಿ ನಾವೇನ್ ಮಾಡ್ಬೇಕಂದ್ರೆ ಇದೆಲ್ಲದರಿಂದ ನಾವು ಯಾವಾಗಲೂ ಕೂಡ ಪ್ರೊಟೆಕ್ಟ್ ಆಗಿರ್ಬೇಕು. ನಾವು ಪ್ರೊಟೆಕ್ಟ್ ಆಗಿದ್ದಾಗ ಏನಾಗುತ್ತಂದ್ರೆ ಖಂಡಿತವಾಗ್ಲೂ ಕೂಡ ಇದ್ಯಾವುದೇ ಪ್ರಭಾವ ನಮಗೆ ಖಂಡಿತವಾಗ್ಲೂ ಬೀರೋದಿಲ್ಲ. ಅದಕ್ಕೆ ಕೃಷ್ಣ ಸೂರ್ಯ ಸಮ ಮಾಯಾ ಹಯ ಅಂಧಕಾರ ಯಾಹಂ ಕೃಷ್ಣನಾಹಂ ಮಾಯಾರ ಅಧಿಕಾರ. ಎಲ್ಲಿ ಕೃಷ್ಣ ಇರ್ತಾನೋ ಅಲ್ಲಿ ಮಾಯಲ್ಲಿ ಪ್ರಭಾವ ಇರಲ್ಲ. ಸೊ ಹಾಗಾಗಿ ಎಲ್ಲಿ ಸಾಟರ್ಡೆ ಪ್ರೋಗ್ರಾಮ್ ಅಲ್ಲಿ ನೀವು ಇರ್ತೀರೋ, ಎಲ್ಲಿ ಸಂಡೇ ಪ್ರೋಗ್ರಾಮ್ ಅಲ್ಲಿ ನೀವು ಇರ್ತೀರೋ, ಎಲ್ಲಿ ಭಕ್ತರ ಸಂಘದಲ್ಲಿ ಇರ್ತೀರೋ ಅವನಿಗೆ ಮಾಯ ಪ್ರಭಾವ ಇರಲ್ಲ, ಖಂಡಿತವಾಗ್ಲೂ ಇರಲ್ಲ. ನೀವು ಇಲ್ಲಿ ಬಿಟ್ಟು ಹೋಗಿ ಸಂಘ ಚೇಂಜ್ ಮಾಡಿ, ಇಚ್ಛೆ ಶುರುವಾಗುತ್ತೆ. ಆ ಇಚ್ಛೆಯಿಂದ ಇದೆಲ್ಲ ಪ್ರಾರಂಭ. ಎಡಿಟಿಂಗ್ ಏನು ಆ್ಯಡ್ ಮಾಡ್ಬೋದು, ಸರಿ ಇಲ್ಲ. ಇನ್ನೇನಾದ್ರು ಪ್ರಶ್ನೆ? ಎಸ್. ಆತ್ಮ ಸಾಕ್ಷಾತ್ಕಾರಕ್ಕೆ ಪಡಿಬೇಕಾದ್ರೆ ಸಂಸಾರದಿಂದ ಸನ್ಯಾಸ ಹೋಗೋದನ್ನ ದಾರಿ. ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಸಂಸಾರನ ತ್ಯಜಿಸಲೇಬೇಕಾ? ಅದರಿಂದನೇ ನಾವು ಆತ್ಮ ಸಾಕ್ಷಾತ್ಕಾರ ಪಡಿಬಹುದಾ? ಸನ್ಯಾಸಿ ಆಗಲೇಬೇಕಾ ಅನ್ನೋದು ಪ್ರಭುದ ವಿಚಾರ. ಅದಕ್ಕೆ ಶಾಸ್ತ್ರ ಹೇಳುತ್ತೆ, ಆತ್ಮ ಸಾಕ್ಷಾತ್ಕಾರ ಆಗೋದಕ್ಕೋಸ್ಕರ ವರ್ಣಾಶ್ರಮ ಧರ್ಮದಲ್ಲಿ ವರ್ಣ ಮತ್ತೆ ಆಶ್ರಮ
ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ 4 ಆಶ್ರಮಗಳಲ್ಲೂ ಕೂಡ ಯಾವುದೇ ವ್ಯಕ್ತಿ ಬೇಕಾದರೂ ಕೂಡ ಆತ್ಮ ಸಾಕ್ಷಾತ್ಕಾರವನ್ನು ಪಡ್ಕೋಬಹುದು. ಸನ್ಯಾಸಿ ಆಗಲೇಬೇಕಂತ ಏನೂ ಇಲ್ಲ. ಉದಾಹರಣೆ ತಗೊಳ್ಳಿ. ಧ್ರುವ ಮಹಾರಾಜ್ ಸನ್ಯಾಸಿ ಇಲ್ಲ, ಆತ್ಮ ಸಾಕ್ಷಾತ್ಕಾರ. ಪ್ರಹ್ಲಾದ್ ಮಹಾರಾಜ್ ಸನ್ಯಾಸಿ ಇಲ್ಲ, ಆತ್ಮ ಸಾಕ್ಷಾತ್ಕಾರ. ಪಾಂಡವರು ಸನ್ಯಾಸಿಗಳೆಲ್ಲ, ಆತ್ಮ ಸಾಕ್ಷಾತ್ಕಾರ. ಆದ್ರೆ ಆತ್ಮ ಸಾಕ್ಷಾತ್ಕಾರಕ್ಕೆ ಮೇನ್ ಕ್ರೈಟೀರಿಯಾ ಏನಂದ್ರೆ ಭಕ್ತಿಯೇ ಮೂಲ ಕಾರಣ. ಅವನು ಯಾವುದೇ ಆಶ್ರಮದಲ್ಲಿ ಆದ್ರೆ ಭಕ್ತಿಯ ಪಥದಲ್ಲಿ ಅವರು ಇದ್ರು ಅಂದ್ರೆ ಖಂಡಿತವಾಗ್ಲೂ ಕೂಡ ಅವ್ರು ಏನಾಗ್ತಾರೆ, ಆತ್ಮ ಸಾಕ್ಷಾತ್ಕಾರ ಸಾಧ್ಯ. ಅದರಲ್ಲೂ ಕಲಿಯುಗದಲ್ಲಿ ಆತ್ಮ ಸಾಕ್ಷಾತ್ಕಾರಕ್ಕೆ ಇರುವಂತಹ ಒಂದು ತುಂಬಾ ಸುಲಭವಾದಂತಹ ಒಂದು ಉಪಾಯ ಹೇಳಿ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇಷ್ಟನ್ನ ಮಾಡ್ತಾ ಖಂಡಿತವಾಗ್ಲೂ ಕೂಡ ನಾವು ಪ್ರಭುಪಾದ ಹೇಳಿದಂಗೆ ಇದೇ ಜನ್ಮದಲ್ಲಿ